ನಮ್ಮ ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ನಮಗೆ ಭಗವಂತನ ಪೂಜೆಗೆ ಅನುಷ್ಠಾನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ಸಂಪೂರ್ಣವಾದ ಮಹತ್ವವನ್ನು ದೊಡ್ಡ ವಿದ್ವಾಂಸರಾದಂತಹ ಮಧುಸೂದನ ಅಡಿಗಳು ನಮಗೆ ಕೊಡಲಿಕ್ಕಿದ್ದಾರೆ. ಓಂ ನಮಃ ಸರ್ವಭೂತಾನಿ ವಿಷ್ಟಭ್ಯ ಪರಿತಿಷ್ಠತೆ ಅಖಂಡಾನಂದಬೋಧಾಯ ಪೂರ್ಣಾಯ ಪರಮಾತ್ಮನೇ. ಶ್ರೀ ಗುರುಭ್ಯೋ ನಮಃ. ವಿಚಾರ ವಿಮರ್ಶೆ, ವಿಚಾರದತ್ತ ಮನಸ್ಸನ್ನು ನೆಲೆ ನಿಲ್ಲಿಸೋದು ಬಹಳ ಕಷ್ಟ. ಅದು ನನಗೂ ಒಂದು ಪರೀಕ್ಷೆ, ತಮಗೂ ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನಾನು ಪಾಸಾಗ್ತೇನೋ ಇಲ್ವೋ ಗೊತ್ತಿಲ್ಲ, ನೀವೆಲ್ಲ ಪಾಸಾಗಿ ಅಂತ ನಾನು ಭಗವಂತನನ್ನು ಬೇಡ್ಕೊಳ್ತೇನೆ. ನೀವು ಪಾಸಾದರೆ ನಾನು ಪಾಸಾಗ್ತೇನೆ. ಇವತ್ತಿನ ಈ ಒಂದು ಜ್ಞಾನ ಸತ್ರದಲ್ಲಿ ನನಗಾಗಿ ನೀಡಿದಂತಹ ವಿಚಾರ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಪಂಚಾಯತನದ ಸ್ತೋತ್ರಗಳು ಅಂತ. ನಾವು ಒಂದು ಅಂಶವನ್ನು ಆಲೋಚನೆ ಮಾಡಬೇಕು ವಿಷಯವನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲು. ನಾವು ಯಾವುದನ್ನು ದೇಶ ಅಂತ ಕರೀತೇವೆ, ಯಾವುದನ್ನು ನಾವು ರಾಷ್ಟ್ರ ಅಂತ ಕರೀತೇವೆ. ನೋಡಿ, ಸಾಮಾನ್ಯ ನಮ್ಮ ತಿಳುವಳಿಕೆ, ಒಂದು ಸೀಮೆಯಿಂದೊಡಗೂಡಿದ ಭೂಭಾಗವನ್ನು ನಾವು ದೇಶ ಅಂತ ಕರೀತೇವೆ. ಗೊತ್ತು ನಮಗಿದು, ಇದು ನಮ್ಮ ದೇಶ. ಇದು ಇವತ್ತಿನಿಂದ ಅಥವಾ ಈ ಹಿಂದೆ ಸ್ವಲ್ಪ ಕಾಲದಿಂದ ಆರಂಭವಾದಂತಹ ವ್ಯವಹಾರವಲ್ಲ. ಅನಾದಿ ಕಾಲದಿಂದ ನಾವು ಇದೇ ವ್ಯವಹಾರವನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ಆದರೆ ಈ ದೇಶದ ಪರಿಕಲ್ಪನೆಯನ್ನು ದಾಟಿ ಇನ್ನೊಂದು ಪರಿಕಲ್ಪನೆಯನ್ನು ನಮ್ಮ ಶಾಸ್ತ್ರಗಳು, ವೇದಗಳು ನಮಗೆ ಕೊಟ್ಟಿವೆ. ಅದು ರಾಷ್ಟ್ರ. ರಾಷ್ಟ್ರವೆನ್ನುವುದು ಅದು ಕೇವಲ ಭೂಭಾಗವಲ್ಲ. ಇವತ್ತಿನ ದಿವಸ ಮುಂದೆ ಪೂಜ್ಯರು ನಮ್ಮನ್ನು ಅನುಗ್ರಹಿಸಲಿಕ್ಕಿದ್ದಾರೆ. ಆ ವಿಚಾರದಲ್ಲಿ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ರಾಷ್ಟ್ರವೆನ್ನುವುದು ಒಂದು ಮನೋಭಾವ. ಅದು ಮನಸ್ಸನ್ನು ಆ ಎತ್ತರಕ್ಕೆ ಒಯ್ದು ಭೂಭಾಗದಲ್ಲಿ ವಾಸಿಸುವ ಜನರ ಪರಸ್ಪರ ಸಂಬಂಧ, ಅವರ ಪರಸ್ಪರ ಮನಸ್ಸಿನ ಸಂಬಂಧ, ಇವೆಲ್ಲವನ್ನ ಕೂಡಿಸಿ ಒಟ್ಟಾಗಿ ಮೊತ್ತ ಮಾಡಿ ನೋಡಿದರೆ ಆಗ ಬಹುಶಃ ನಮಗೆ ಒಂದು ರಾಷ್ಟ್ರದ ಪರಿಕಲ್ಪನೆ ಸ್ವಲ್ಪ ಬರಲಿಕ್ಕೆ ಸಾಧ್ಯವಾಗಬಹುದು. ಅದು ಸ್ಥೂಲವಾಗಿ ನಮಗೆ ಕಾಣುವಂತಹ ಅಂಶವೇ ಅಲ್ಲ, ನಾವು ಅನುಭವಿಸುವಂತಹ ಅಂಶ. ಆದ್ದರಿಂದಲೇ ವೇದಮಂತ್ರ ನಮ್ಮನ್ನು ಆದೇಶಿಸ್ತಾ ಇದೆ, ರಾಷ್ಟ್ರಂ ಧಾರಯತಾಂ ಧ್ರುವಂ ಅಂತ. ರಾಷ್ಟ್ರವನ್ನು ನಾವು ಧರಿಸಿಕೊಳ್ಬೇಕು, ಅಂದರೆ ರಾಷ್ಟ್ರ ಭಾವವನ್ನು ನಾವು ಧರಿಸಿಕೊಳ್ಬೇಕು. ಎಲ್ಲಿ ರಾಷ್ಟ್ರ ಭಾವ ನಷ್ಟವಾಗುತ್ತೋ ಅಲ್ಲಿ ನಮ್ಮ ಸಮಾಜ ನಷ್ಟವಾಗತ್ತೆ. ಸಮಾಜ ನಷ್ಟವಾದಾಗ ನಾವು ನಷ್ಟವಾಗ್ತೇವೆ. ಸಮಾಜ ಅನ್ನುವಂಥದ್ದೊಂದು ನಮ್ಮನ್ನು ಬಿಟ್ಟಿರುವಂತಹ ಪ್ರತ್ಯೇಕವಾದಂತಹ ಒಂದು ಭೂತ ವಸ್ತು ಅಲ್ಲ. ಅದು ವ್ಯಾಕರಣಶಾಸ್ತ್ರಬೋಧನೆ ಹೇಳುತ್ತೆ, ಸಮಾಜ ಮಾನವಾನಾಂ ಸಮೂಹ, ಸಮಜ ಪಶೂನಾಂ ಸಮೂಹ. ಒಂದು ದೀರ್ಘ ಕಿತ್ತು ಬದಿಗಿಟ್ಟರೆ ಅದು ಪಶುಗಳ ಸಮೂಹವಾಗತ್ತೆ. ವಿವೇಕ ವಿರೋಧಿಲ್ಲ. ಗೊತ್ತು ನಮಗೆ, ಇದನ್ನು ನಾವು ಗಮನಿಸಿದ್ದೇವೆ. ಒಂದು ಸಿಂಹ, ನಾವು ಟಿವಿನಲ್ಲೆಲ್ಲ ನೋಡ್ತೇವೆ, ಒಂದು ಸಿಂಹ, ಒಂದು ಚಿರತೆ ಅಟ್ಟಿಸ್ಕೊಂಡು ಬರುತ್ತೆ. ಕಾಡು ಕೋಣಗಳ ಗುಂಪು ಒಂದು 500 ಕಾಡು ಕೋಣಗಳು ಇರಬಹುದು, ಎಲ್ಲ ಓಡ್ತವೆ. ಅಷ್ಟು ದೊಡ್ಡ ಸಮೂಹ ತಿರುಗಿ ಎದುರಿಸಿ ಒಂದೇ ಒಂದು ಕಾಡು ಕೋಣ ನಿಂತ್ಕೊಂಡ್ರೂ ಸಾಕು, ಸಿಂಹ ಓಡಬೇಕು, ಪಲಾಯನ ಮಾಡಬೇಕು. ಆದರೆ ಒಂದು 500 ಕಾಡು ಕೋಣಗಳು, ಕಾಡೆಮ್ಮೆಗಳು ಓಡ್ತವೆ. ಅದು ಸಮಾಜವಲ್ಲ. ಅದು ವಿವೇಕದ ಹಿನ್ನೆಲೆ ಆ ಸಮೂಹಕ್ಕಿಲ್ಲ, ನಮಗಿದೆ. ಹಾಗಾಗಿ ನಮ್ಮ ಸಮಾಜವನ್ನು ನಾವು ರಕ್ಷಿಸಿಕೊಳ್ಬೇಕು ಅಂತಾದರೆ ರಾಷ್ಟ್ರಭಾವವನ್ನು ನಾವು ಉಳಿಸಿಕೊಳ್ಬೇಕು. ಈ ರಾಷ್ಟ್ರಭಾವವನ್ನು ಉಳಿಸಿಕೊಳ್ಳೋದಕ್ಕೆ ಮತ್ತು ಬೆಳೆಸಿಕೊಳ್ಳೋದಕ್ಕೆ ನಾವು ನಮ್ಮ ಆಚಾರ ಬಾಲ್ಯವನ್ನು ಬಿಟ್ಟುಕೊಡಬೇಕಾಗತ್ತೆ. ಆಚಾರದಲ್ಲಿರುವಂತಹ ಒಂದು ಬಾಲ್ಯವೆನ್ನುವುದು ಅವಿವೇಕ ಮತ್ತು ಅಜ್ಞಾನದ ಸಂಕೇತ. ಅದು ಕಲೀಲಿಕ್ಕಿರುವಂತಹ ವಯಸ್ಸು. ನಮ್ಮ ಜೀವಮಾನ ಪೂರ್ತಿ ನಾವು ಆಚಾರ ಬಾಲ್ಯವನ್ನೇ ಉಳಿಸಿಕೊಂಡ್ರೆ ಸಮಾಜವನ್ನು ಕಟ್ಟುವಂತಹ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯವಿದೆ? ಈ
ಆಚಾರ ಬಾಲ್ಯವನ್ನು ಕಳೀಬೇಕು ಅಂತಂದರೆ ವಿಚಾರದಲ್ಲಿ ಬಾಲ್ಯ ಹೋಗಬೇಕು. ವಿಚಾರ ಬಾಲ್ಯ ಕಳೆದರೆ ಆಚಾರ ಬಾಲ್ಯ ಕಳೆಯುತ್ತೆ. ಆಚಾರ ಬಾಲ್ಯ ಕಳೆದರೆ ನಮಗೆ ಕ್ಷೋಭೆ ಇಲ್ಲದ ಸಮಾಜ ಸಿದ್ಧವಾಗುತ್ತೆ. ಹಾಗಾಗಿ ಇಡೀ ಸಮಾಜದಲ್ಲಿ ಒಂದು ಸೂತ್ರ, ಸಮಾನತೆಯ ಒಂದು ಸೂತ್ರ, ಸಮಾನ ಮನೋಭಾವದ ಒಂದು ಸೂತ್ರವನ್ನು ನಾವು ಸಿದ್ಧಿಸಿಕೊಳ್ಳಬೇಕಾಗತ್ತೆ, ಸಾಧಿಸಿಕೊಳ್ಳಬೇಕಾಗತ್ತೆ. ಅದನ್ನು ಸಾಧಿಸಿಕೊಟ್ಟಂತಹ ಮಹನೀಯರು ಜಗದ್ಗುರು ಶಂಕರ ಭಗವತ್ಪಾದರು. ಒಂದು ಮಾತು ಬರುತ್ತೆ, ಅಗ್ನಿರ್ದೇವೋ ದ್ವಿಜಾತೀನಾಂ ಋಷೀಣಾಂ ಹೃದಯ ದೈವತಂ ಪ್ರತಿಮಾ ಸ್ವಲ್ಪ ಬುದ್ಧೀನಾಂ ಸರ್ವತ್ರ ಸಮದರ್ಶಿನಾಂ ಅಂತ. ದೇವರನ್ನು ನಾವು ಎಲ್ಲಿ ಕಾಣಬೇಕು? ಯಾರು ದ್ವಿಜನಾಗಿ ಅಗ್ನಿಹೋತ್ರವನ್ನು ಮಾಡುತ್ತಾ ತನ್ನ ಅನುಷ್ಠಾನವನ್ನು, ತನಗೆ ವಿಹಿತವಾದಂತಹ ಕರ್ಮವನ್ನು ಆಚರಿಸ್ತಾ ಇರ್ತಾನೋ ಅವನು ಅಗ್ನಿಯಲ್ಲಿ ತನ್ನ ದೈವವನ್ನು ಕಂಡುಕೊಳ್ಳುತ್ತಾನೆ. ಋಷಿಗಳು ದೈವವನ್ನು ತಮ್ಮ ಹೃದಯಾಕಾಶದಲ್ಲಿ ಕಂಡುಕೊಳ್ಳುತ್ತಾರೆ. ಅಂತರಂಗದತ್ತ ಮುಖ ಮಾಡಿ ಅಲ್ಲಿ ಸಾಧನೆಯನ್ನು ಮಾಡ್ತಾ ಇರ್ತಾರೆ, ಸಾಧನೆಯಲ್ಲಿ ತೊಡಗಿರ್ತಾರೆ. ನಮ್ಮಂಥವರಿದ್ದೇವಲ್ಲ, ನಮಗೆ ದೇವರು ಎಲ್ಲಿ ಕಾಣಬೇಕು ಅಂತಂದರೆ ಪ್ರತಿಮೆಯಲ್ಲಿ ಕಾಣಬೇಕು. ಪ್ರತಿಮಾಸು ಅಲ್ಪ ಬುದ್ಧೀನ, ನಮ್ಮಂಥವರಿಗೆ ಹೇಳಿರುವಂತಹ ವಿಚಾರ. ಬ್ರಹ್ಮಜ್ಞಾನಿಗಳಿಗೆ ಸರ್ವತ್ರ, ಯಾರು ಸಮದರ್ಶಿಗಳಿರ್ತಾರೋ, ಸ್ಥಿತಪ್ರಜ್ಞರಿರ್ತಾರೋ, ಜೀವನ್ಮುಕ್ತರಿರ್ತಾರೋ, ಆತ್ಮಾನುಸಂಧಾನವನ್ನು ಮಾಡಿಕೊಂಡಿರ್ತಾರೋ ಅವರಿಗೆ ಸರ್ವತ್ರ ಪರಬ್ರಹ್ಮವೇ ಕಾಣುತ್ತೆ, ಸರ್ವತ್ರ ಭಗವಂತನ ದರ್ಶನವಾಗುತ್ತೆ. ಆದರೆ ನಮಗೆ ಹಾಗಿಲ್ಲ. ನಾವು ಪ್ರತಿಮೆಯಿಂದ ಆರಂಭಿಸಿ ಅಷ್ಟು ದೂರಕ್ಕೆ ನಾವು ಪ್ರಯಾಣವನ್ನು ಮಾಡಬೇಕಾಗತ್ತೆ. ಈ ಪ್ರತಿಮೆಯಲ್ಲಿ ನಾವು ದೇವರನ್ನು ಕಂಡುಕೊಳ್ಬೇಕು ಅನ್ನುವಾಗ ಕ್ಲೇಶ ನಮಗೆ. ಪ್ರತಿಮೆ ನಾನಾಕಾರದಲ್ಲಿರುತ್ತೆ. ಈ ನಾನಾಕಾರದ ಪ್ರತಿಮೆಯನ್ನು ಕಂಡಾಗ ನಮಗೇನಾಗತ್ತೆ, ಒಳಗೊಂದು ಭಾವಗಳು. ನಾನು ಪೂಜೆ ಮಾಡುವಂತಹ ದೇವರು ದೊಡ್ಡದಾಗಿದ್ದಾನೆ, ಆದ್ದರಿಂದ ಅವನು ದೊಡ್ಡವನು. ಆ ಪ್ರತಿಮೆ ದೊಡ್ಡದಾಗಿದೆ. ಇಲ್ಲ, ನಾನು ಪೂಜೆ ಮಾಡುವಂತಹ ಪ್ರತಿಮೆ ಚಿಕ್ಕದಾಗಿದ್ದರೂ ಕೂಡ ಬಹಳ ಹೊಳಪಿನಿಂದ ಕೂಡಿದೆ, ಆದ್ದರಿಂದ ನನ್ನ ದೇವರು ದೊಡ್ಡವನು. ಹೀಗೆ ಪ್ರತಿಮೆಯಲ್ಲಿ ದೇವರನ್ನು ಕಾಣುವ ನಮಗೆ ನಮ್ಮ ಮನಸ್ಸಿನ ಕ್ಲೇಶ, ನಮ್ಮ ಮನಸ್ಸಿನ ಕ್ಷೋಭೆಗಳು ಪ್ರತಿಮೆಯಲ್ಲೂ ಕಾಣಲಿಕ್ಕೆ ಪ್ರಾರಂಭವಾದರೆ ನಾವು ನಮ್ಮ ಬಾಲ್ಯವನ್ನು ಬಿಟ್ಟುಕೊಡೋದು ಎಲ್ಲಿಂದ ಸಾಧ್ಯ? ಆಚಾರದ ಬಾಲ್ಯವನ್ನು ತೊಡೆದುಕೊಳ್ಳೋದು ಎಲ್ಲಿಂದ ಸಾಧ್ಯ? ಸಮಾಜದ ಕ್ಷೋಭೆಯನ್ನು ನಿವಾರಣೆ ಮಾಡೋದು ಎಲ್ಲಿಂದ ಸಾಧ್ಯ? ಇದು ಸಾಧ್ಯವೇ ಆಗೋದಿಲ್ಲ. ಇದನ್ನು ತೊಡೆಯಬೇಕು, ಇದನ್ನು ಕಳೆಯಬೇಕು. ಇದಕ್ಕಾಗಿ ಆಚಾರ್ಯ ಶಂಕರರು ಹಾಕಿಕೊಟ್ಟಂತಹ ಒಂದು ಮಹಾ ಮಾರ್ಗವೇ ಪಂಚಾಯತನ ಪೂಜಾ ಪದ್ಧತಿ. ನಾವು ಒಂದು ಅಂಶವನ್ನು ಗಮನಿಸಬೇಕು. ನಮಗೆ ಪಂಚಾಯತನ ಅಂತ ಹೇಳಿದ ತಕ್ಷಣ ಆದಿತ್ಯಂ ಅಂಬಿಕಾಂ ವಿಷ್ಣುಂ ಗಣನಾಥಂ ಮಹೇಶ್ವರಂ ಪಂಚಾಯತನ ಪೂಜಾರ್ಥಂ ಕಲ್ಪಯೇ ದ್ವಿಜಸತ್ತಮ ಎಂಬಂತಹ ಮಾತು ನೆನಪಾಗತ್ತೆ. 5 ದೇವತೆಗಳು, ಸೂರ್ಯ, ಅಂಬಿಕಾ, ಗಣಪತಿ, ಶಿವ, ವಿಷ್ಣು ಅಂತ ನಾವು ಭಾವಿಸಿಕೊಳ್ಳುತ್ತೇವೆ. ಅದಕ್ಕೊಂದು ಕ್ರಮವನ್ನು ಹೇಳಿದ್ದಾರೆ. ಯಾರನ್ನ ನಾವು ಮಧ್ಯದಲ್ಲಿರಿಸಿ ಪೂಜಿಸಲಿಕ್ಕೆ ಬಯಸ್ತೇವೋ ಈಶಾನ್ಯ ದಿಕ್ಕಿನ ಕ್ರಮದಿಂದ ಯಾವ ಯಾವ ದೇವತೆಗಳನ್ನು ಸ್ಥಾಪನೆ ಮಾಡಬೇಕು, ಹೇಗೆ ಪೂಜಿಸಬೇಕು, ಅದಕ್ಕೆಲ್ಲ ಒಂದು ಕಲ್ಪ ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಪಂಚಾಯತನ ಅಂದರೆ ಏನು ಅಂತ. ಆಯತನ ಎಂಬ ಶಬ್ದ ಯಜ್ಞಸ್ಥಾನ, ದೇವಸ್ಥಾನ ಎಂಬಂತಹ, ದೇವಸ್ಥಾನ ಅಂದರೆ ದೇವಾಲಯ ಅನ್ನೋ ಅಭಿಪ್ರಾಯದಲ್ಲ, ದೇವರನ್ನ ಇರಿಸುವಂತಹ ಅಧಿಕರಣ ಎಂಬ ಅರ್ಥದಲ್ಲಿ ಪ್ರಸಿದ್ಧವಾಗಿದೆ ಆಯತನ ಎಂಬಂತಹ ಶಬ್ದ. ಪಂಚ ಆಯತನ ಅಂತ ಹೇಳಿದಾಗ ಏನಾಯಿತು, 5 ಅಧಿಕರಣ ಅಂತ ನಮ್ಮ ಬುದ್ಧಿಗೆ ಬಂದ್ಬಿಡುತ್ತೆ. ಒಂದೊಮ್ಮೆ ನಾವು 5 ಅಧಿಕರಣ ಅಂತ ಗ್ರಹಿಸಿಕೊಂಡ್ರೆ ನಾವೆಲ್ಲ ತಪ್ಪಿದ್ವಿ ಅಂತ ಅರ್ಥ. ಇಲ್ಲಿ ಪಂಚಾಯತನ ಶಬ್ದದಲ್ಲಿ ಕೇಳುವಂತಹ ಪಂಚ ಎಂಬ ಈ ಘಟಕ ಇದೆಯಲ್ಲ, ಅದು ಸಂಖ್ಯೆಯನ್ನು ಬೋಧಿಸೋದಿಲ್ಲ. ಸಂಖ್ಯೆಯನ್ನ ಬೋಧಿಸುತ್ತೆ ಅಂತ ಗ್ರಹಿಸಿಕೊಂಡ್ರೆ 5 ಪ್ರತ್ಯೇಕ ಅಧಿಕರಣಗಳು ಒಂದು ಸಿದ್ಧವಾಗತ್ತೆ. 5 ಪ್ರತ್ಯೇಕ ಅಧಿಕರಣಗಳು ಒಂದು ಸಿದ್ಧವಾದಾಗ ಮತ್ತೆ ತಿರ್ಗಾ ಮುಂಚಿನ ಎಲ್ಲ ಆಕ್ಷೇಪಗಳು ಹಾಗೇ ಉಳ್ಕೊಳ್ತವೆ, ಆ ಭಾವಗಳೆಲ್ಲ ಹಾಗೇ ನೆಲೆಸಿಕೊಂಡು ಬಿಡುತ್ತವೆ. ಆದ್ದರಿಂದ ಪಂಚಶಬ್ದವನ್ನು
ವಿಸ್ತೃತ, ವಿಸ್ತಾರ ಎಂಬ ಅರ್ಥದಲ್ಲಿ ಅದನ್ನು ನಾವು ಗ್ರಹಿಸ್ಕೋಬೇಕು. ಪಂಚಾನನ ಅಂತ ಲೋಕದಲ್ಲಿ ಒಂದು ಪ್ರಸಿದ್ಧವಾದ ಶಬ್ದವಿದೆ. ಸಿಂಹವನ್ನ ಪಂಚಾನನ ಅಂತ ಕರೀತಾರೆ. ಅದಕ್ಕೆ 5 ಮುಖ ಇದೆ ಅಂತ ಅರ್ಥವಲ್ಲ. ಸಿಂಹವನ್ನ ಪಂಚಾನನ ಅಂತ ಕರೆಯಲಿಕ್ಕೆ ಕಾರಣ ಅದು ವಿಸ್ತೃತವಾದಂತಹ ಅಗಲವಾದ ಮುಖವನ್ನು ಹೊಂದಿದೆ. ಅಂದರೆ ನಾವು ಸಿಂಹವನ್ನು ಗ್ರಹಿಸುವಾಗ ಕೇವಲ ಅದರ ಮೂತಿಯನ್ನು ಮಾತ್ರ ಗ್ರಹಿಸಲ್ಲ, ಆ ಸಿಂಹದ ಮುಖದಿಂದ ಹೊರಬಂದ ಆ ಉದ್ದವಾದಂತಹ ಕೇಸರ ಸಹಿತವಾಗಿಯೇ ನಾವೇನು ಮಾಡ್ತೇವೆ, ಸಿಂಹವನ್ನು ಗ್ರಹಿಸ್ತೇವೆ. ಪಂಚಾನನ ಅಗಲವಾದ ಮುಖವನ್ನ, ಪಂಚ ವಿಸ್ತೃತಂ ಆನನಂ ಮುಖಂ ಯಸ್ಯ ಸಹ ಪಂಚಾನನಃ ಅಂತ ನಾವು ಅದರ ಅರ್ಥ ವಿವರಣೆಯನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ಪಂಚ ವಿಸ್ತೃತಂ ಆಯತನಂ ಯಸ್ಯಾಹ ಪೂಜಾಯಾಹ, ಪೂಜಾ ಶಬ್ದಕ್ಕೆ ಅದನ್ನು ವಿಶೇಷಣ ಅಂತ ಇಟ್ಕೋಬಹುದು. ಆವಾಗ ಪಂಚಾಯತನ ಅಂದರೆ ವಿಸ್ತೃತವಾದ ಆಯತನ, ವಿಸ್ತೃತವಾದ ಅಧಿಕರಣ, ವಿಸ್ತೃತವಾದ ಅಧಿಕರಣವನ್ನು ಹೊಂದಿರುವಂತಹ ಪೂಜೆ. ಅಧಿಕರಣವನ್ನ ವಿಸ್ತಾರ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ಮನೋಭಾವ ಬೇಕು. ಒಂದೊಂದು ದೇವರಿಗೆ ಒಂದೊಂದು ಅಧಿಕರಣ ಇಟ್ಟು ಈ ಅಧಿಕರಣವೇ ಶ್ರೇಷ್ಠ ಅಂತ ಗ್ರಹಿಸಿಕೊಂಡ್ರೆ ಸಮಸ್ಯೆ. ಒಂದೇ ಅಧಿಕರಣದಲ್ಲಿ ವಿಸ್ತೃತವಾದಂತಹ ಒಂದು ಅಧಿಕರಣದಲ್ಲಿ ಎಲ್ಲ ದೇವರನ್ನು ತಂದಿಟ್ಟುಕೊಂಡ್ರೆ ಸಮಾನತೆ. ಮನಸ್ಸನ್ನು ಅಷ್ಟು ವಿಸ್ತಾರ ಮಾಡಿ ಸಾಧಿಸಬೇಕಾದಂತಹ, ಅನುಸರಿಸಬೇಕಾದಂತಹ ಪೂಜಾಕ್ರಮ ಪಂಚಾಯತನ ಪೂಜಾಕ್ರಮ. ಪಂಚ, ನಾವು ಈ ಶಬ್ದವನ್ನು ಸಂಖ್ಯೆಯನ್ನು ತೋರಿಸುವಾಗಲೂ ಕೂಡ ಅದರಲ್ಲೊಂದು ವಿಶೇಷತೆ ಇದೆ. ಬೇರೆಯವರಿಗೆ ತೋರಿಸುವಾಗ ಬೆರಳನ್ನು ಬಿಚ್ಚಿ ತೋರಿಸ್ತೇವೆ. 1 2 3 4 5 ಅಂತ ಹೇಳ್ತೇವೆ. ನಮಗಾಗಿ ಲೆಕ್ಕ ಮಾಡ್ಕೊಳ್ಳುವಾಗ 1 2 3 4 5 ಅಂತ ಬೆರಳನ್ನು ಮುಚ್ಚಿಕೊಳ್ಳುತ್ತೇವೆ. ಪಂಚ ಅದು ನಮ್ಮ ಕಡೆಗೆ ಬಂದರೆ, ಮುಚ್ಚಿಕೊಂಡ್ರೆ ಅದು ದೃಢವಾಗತ್ತೆ ಮುಷ್ಟಿ, ಬಿಚ್ಚಿದ್ರೆ ಅದು ವಿಸ್ತಾರವಾಗತ್ತೆ. ಹೊರಗೆ ಬಂದಾಗ ಅದು ವಿಸ್ತೃತವಾಗಿರಬೇಕು, ಸಮಾನವಾಗಿರಬೇಕು. ಅದು ಅಂತರಂಗದ ಕಡೆಗೆ ಸೆಳೆದಾಗ ಅದು ದೃಢವಾಗಿರಬೇಕು. ಈ ಎರಡೂ ಅಂಶವನ್ನು ಹೊಂದಿರುವಂತಹ, ಎರಡೂ ಸೂಕ್ಷ್ಮವನ್ನು ಹೊಂದಿರುವಂತಹ ಒಂದು ಪೂಜಾಕ್ರಮ ಪಂಚಾಯತನ ಪೂಜಾಕ್ರಮ. ಈ ಪೂಜಾಕ್ರಮವನ್ನು ನಮಗೆ ಸೂಚಿಸಿದವರು, ನಮಗೆ ಅದನ್ನು ಅಭ್ಯಾಸ ಮಾಡಿಸಿಕೊಟ್ಟವರು ಶಂಕರ ಭಗವತ್ಪಾದರು ಎಂಬಂತಹ ಒಂದು ಐತಿಹ್ಯವಿದೆ. ಯಾವುದೇ ಗ್ರಂಥಗಳಲ್ಲಿ ನೇರವಾಗಿ ನಮಗೆ ಇದಕ್ಕೆ ಉಲ್ಲೇಖ ಸಿಗೋದಿಲ್ಲ. ಈ ಉದಾಹರಣೆ ಶ್ರೀ ಶಂಕರಾಚಾರ್ಯ ವಿರಚಿತೆ ಅಂತೆಲ್ಲ ಬರುತ್ತೆ, ಪುಷ್ಪಿಕಾ ವಾಕ್ಯಗಳು ಸಿಗುತ್ತೆ. ಆ ರೀತಿಯಲ್ಲಿ ಶಂಕರಾಚಾರ್ಯ ವಿರಚಿತ ಪೂಜಾಕ್ರಮ, ವಿರಚಿತ ಪೂಜಾಕ್ರಮ ಅಂತಲೋ ಪ್ರಸಿದ್ಧವಾಗಿ ನಮಗೆ ಸಿಗೋದಿಲ್ಲ. ಆದರೆ ಸಹಸ್ರ ವರ್ಷಗಳಿಂದ ಪರಂಪರೆಯಿಂದ ಅದೇನಾಗಿದೆ, ಅನೂಚಾನವಾಗಿ ತಪ್ಪಿಲ್ಲದೇನೆ ಪ್ರಶ್ನಾತೀತವಾಗಿ ನಡ್ಕೊಂಡು ಬಂದಿದೆ. ಇದನ್ನು ಗಮನಿಸುವಾಗ ನಮಗೇನು ಗೊತ್ತಾಗತ್ತೆ, ಒಂದು ಪರಂಪರೆ, ಒಂದು ಸಂಪ್ರದಾಯ, ಒಂದು ಇತಿಹಾಸ ಇಷ್ಟು ದೀರ್ಘಕಾಲ ನಡೆದು ಇವತ್ತಿನ ವರ್ತಮಾನದಲ್ಲೂ ಅಷ್ಟೇ ಪ್ರಚುರವಾಗಿದೆ ಅಂತಂದ್ರೆ ಆ ಅಂಶದಲ್ಲಿ ಯಾವುದು ವಿಷಯವಾಗಿರುತ್ತದೋ, ಅಂದರೆ ಯಾವುದಕ್ಕೆ ಸಂಬಂಧಪಟ್ಟದ್ದು ಆ ಸಂಪ್ರದಾಯ ಆಗಿರುತ್ತದೋ ಅದು ಅಕ್ಷರಶಃ ಸತ್ಯ ಅಂತ ದೃಢೀಕೃತವಾಗುತ್ತೆ. ಅದು ಇದನ್ನ ಐತಿಹ್ಯ ಅಂತ ಕರಿತೇವೆ ನಾವು. ಶಾಸ್ತ್ರದಲ್ಲಿ ಪ್ರಮಾಣವನ್ನು ಐತಿಹ್ಯ ಪ್ರಮಾಣ ಅಂತ ಕರಿತೇವೆ. ನೋಡಿ, ನಾವು ನಮ್ಮ ಊರಲ್ಲೆಲ್ಲ ಹೇಳ್ತೇವೆ, ನಮ್ಮ ಊರಿಗೆ ರಾಮ ಬಂದಿದ್ದ, ರಾಮ ಬಂದು ಇಲ್ಲಿ ಸ್ನಾನ ಮಾಡಿದ್ದ, ಇಲ್ಲಿ ಸೀತೆ ಸ್ನಾನ ಮಾಡಿದ್ಲು, ಇದು ರಾಮತೀರ್ಥ, ಇದು ರಾಮನ ಪಾದುಕೆ ಅಂತ ನಾವು ಪೂಜೆ ಮಾಡ್ತೇವೆ. ಅದು ಎಲ್ಲಿ ಬರ್ಕೊಂಡಿರುತ್ತೆ? ಐತಿಹ್ಯ. ಜನರ ಬಾಯಿಯಿಂದ ಬಾಯಿಗೆ, ಕಿವಿಯಿಂದ ಕಿವಿಗೆ ಅದು ಹಾಗೇ ನಡೆದುಕೊಂಡು ಬಂದು ಅದನ್ನು ನಾವು ಆ ಅಂಶವನ್ನು ದೃಢವಾಗಿ ನಂಬಿ ಅದನ್ನು ಅನುಸರಿಸ್ತಾ ಇರ್ತೇವೆ, ಗೌರವಿಸ್ತಾ ಇರ್ತೇವೆ. ಹಾಗೆ ಆ ರೀತಿಯಲ್ಲಿ ಶಂಕರಾಚಾರ್ಯರು ನಮಗೆ ಈ ಒಂದು ಅತ್ಯುತ್ತಮ ಮಾರ್ಗವನ್ನು ನಮ್ಮ ಜೀವನದ ಉದ್ಧಾರಕ್ಕಾಗಿ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದು ಐತಿಹ್ಯ ಪ್ರಮಾಣದಿಂದ ಸಿದ್ಧವಾದಂತಹ ಅಂಶ. ಈ ಐತಿಹ್ಯವನ್ನು ದೃಢೀಕರಣ ಮಾಡೋದು ಹೇಗೆ? ಇದು ಮುಖ್ಯ ಪ್ರಶ್ನೆ. ಈ ಐತಿಹ್ಯವನ್ನ ನಿರಾಕರಣೆ ಮಾಡೋದು ಸುಲಭ. ವಿರೋಧಿಗಳಿಗೆ ಏನು ಅಡುಗು ಲಜ್ಜಿ ಕಥೆ ಹೇಳ್ತಾ ಇದ್ದಾರೆ, ಅದರಲ್ಲೇನು ತಥ್ಯ ಇಲ್ಲ, ಸತ್ಯ ಇಲ್ಲ ಅಂತ ಹೇಳಿ ನಿರಾಕರಣೆ ಮಾಡಬಹುದು. ಹಾಗಾಗಿ ಐತಿಹ್ಯವನ್ನ ಕಥಂಚಿತ್ ದೃಢೀಕರಣ ಮಾಡಬೇಕು. ದೃಢೀಕರಣಕ್ಕಾಗಿ ಇರುವಂತಹ ಅಂಶವೇ ಭಗವತ್ಪಾದರು ನಮಗಾಗಿ, ನಮ್ಮ ಉದ್ಧಾರಕ್ಕಾಗಿ ರಚಿಸಿಕೊಟ್ಟಂತಹ ಸ್ತೋತ್ರ ಸಾಹಿತ್ಯ. ಭಗವತ್ಪಾದರು ಪಂಚಾಯತನ ಪೂಜಾಕ್ರಮವನ್ನು ಬೋಧಿಸಿದ್ದಾರೆ ಅಂತ
ತಿಳಿಸ್ಲಿಕ್ಕಾಗಿ ಇರುವಂತಹ, ನಮಗೊಂದು ಸೂಚಿಸಲಿಕ್ಕಾಗಿರುವಂತಹ ಸಾಹಿತ್ಯ ರಾಶಿಯೇ ಸ್ತೋತ್ರ ಸಾಹಿತ್ಯ ರಾಶಿ. ನೋಡಿ, ಶಂಕರ ಭಗವತ್ಪಾದರ ಸ್ತೋತ್ರ ಸಾಹಿತ್ಯವನ್ನು ತೆಗೆದುಕೊಂಡ್ರೆ ಯಾವುದೋ ಒಂದು ದೇವತೆಯನ್ನು ಅವರು ಸ್ತುತಿ ಮಾಡಿದ ಹಾಗೆ ಕಾಣೋದಿಲ್ಲ. ಸಮಾಜದಲ್ಲಿ ಯಾವೆಲ್ಲ ದೇವತೆಗಳನ್ನು ಯಾವೆಲ್ಲರೂ ಸ್ತುತಿ ಮಾಡ್ತಾರೋ ಆ ಎಲ್ಲ ದೇವತೆಗಳನ್ನು ಅವರು ಸ್ತುತಿ ಮಾಡಿದ್ದಾರೆ. ಸೂರ್ಯನನ್ನು ಸ್ತುತಿ ಮಾಡಿದ್ದಾರೆ, ಪ್ರಾತಸ್ಮರಣ ಸ್ತೋತ್ರವಿದೆ, ಸೂರ್ಯಾಷ್ಟಕವೂ ಇದೆ. ಗಣಪತಿಯನ್ನು ಸ್ತುತಿ ಮಾಡಿದ್ದಾರೆ, ಗಣೇಶ ಪಂಚರತ್ನವಿದೆ, ಗಣೇಶ ಭುಜಂಗ ಸ್ತೋತ್ರವಿದೆ. ಶಿವನನ್ನಂತೂ ಅಸಂಖ್ಯ ಸ್ತೋತ್ರಗಳಿಂದ ಸ್ತುತಿ ಮಾಡಿದ್ದಾರೆ. ನಮಗೆ ಪ್ರಾಪ್ತವಾಗಿದ್ದಷ್ಟು ಇವತ್ತು ನಾವು ನೋಡ್ತಾ ಇರುವಂತಹದ್ದು, ವರ್ತಮಾನ ಕಾಲದಲ್ಲಿ ಇಷ್ಟು ಸ್ತೋತ್ರಗಳನ್ನು ನೋಡ್ತಾ ಇದ್ದೇವೆ. ಅವರ ಕಾಲದಲ್ಲಿ ಅದು ಎಷ್ಟು ಸ್ತುತಿಗಳನ್ನು ಮಾಡಿ ನಮಗೆ ನೀಡಿ ಹೋಗಿದ್ದಾರೋ, ಎಷ್ಟನ್ನು ನಾವು ಕಳ್ಕೊಂಡಿದ್ದೇವೋ, ಈ ಕಾಲಗರ್ಭ ಎಷ್ಟನ್ನು ನುಂಗು ಹಾಕಿದೆಯೋ ನಮಗೆ ಗೊತ್ತಿಲ್ಲ. ವಿಷ್ಣುವಿನ ಸ್ತುತಿಗಳು ಎಷ್ಟು ಅಸಂಖ್ಯವಾದಂತಹ ವಿಷ್ಣುವಿನ ಸ್ತುತಿಗಳಿದೆ. ಅಂಬಿಕೆಯ ಸ್ತುತಿ, ಸುಬ್ರಹ್ಮಣ್ಯನ ಸ್ತುತಿ, ಗುರುಸ್ತುತಿ, ಬೇರೆ ಬೇರೆ ದೇವತಾ ಸ್ವರೂಪದ ಸ್ತುತಿ, ಪಾಂಡುರಂಗನ ಸ್ತುತಿ ಇದೆ, ಅಚ್ಯುತನ ಸ್ತುತಿ ಇದೆ, ಶಾರದೆಯ ಸ್ತುತಿ ಇದೆ. ಸೂರ್ಯ, ಗಣಪತ್ಯಂಬಿಕಾ, ಶಿವ, ವಿಷ್ಣು ಯಾವೆಲ್ಲ ಸ್ವರೂಪದಿಂದ ನಮ್ಮೆದುರಿನಲ್ಲಿ ಪ್ರಕಟರಾಗ್ತಾರೋ, ಅಂದರೆ ನಾವು ಅವರನ್ನು ಪೂಜಿಸ್ತೇವೋ, ಹೆಚ್ಚು ಕಡಿಮೆ ಆ ಎಲ್ಲ ಸ್ವರೂಪದಲ್ಲಿಯೂ ಭಗವತ್ಪಾದರು ಏನು ಮಾಡಿದ್ದಾರೆ? ಸ್ತೋತ್ರವನ್ನು ರಚಿಸಿಕೊಟ್ಟು ಹೋಗಿದ್ದಾರೆ. ಅದರಲ್ಲೊಂದು ವಿಶೇಷ ಇದೆ. ಏನು ಅಂತಂದರೆ, ಎಲ್ಲ ಸ್ತೋತ್ರದಲ್ಲಿಯೂ ಕೂಡ ಯಾವುದೇ ತರತಮ ಭಾವವಿಲ್ಲದೇನೆ ಎಲ್ಲ ದೇವರನ್ನ ಒಂದೇ ಶುದ್ಧವಾದ ಒಂದು ಭಾವದಿಂದ ಪ್ರಾರ್ಥನೆ ಮಾಡ್ತಾರೆ. ಸಾಮಾನ್ಯವಾಗಿ ನಾನು ಆಗಲೇ ಹೇಳಿದೆ, ಏನು ಅಂತಂದರೆ, ಒಳಗಡೆ ಮಾಲಿನ್ಯವನ್ನು ಇಟ್ಕೊಂಡಾಗ ಆ ಮಾಲಿನ್ಯ ಅದು ಎಷ್ಟು ಬೇಡ 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 ಮುಚ್ಕೊಂಡ್ರೂ ಕೂಡ ಏನಾಗತ್ತದು, ನಾವು ಯಾವ ಸಾಧನವನ್ನಿಟ್ಟು ಮುಚ್ಚುತ್ತೇವೋ ಅದನ್ನು ದಾಟಿ ತಾನು ಹೊರಗೆ ಬರುತ್ತೆ, ಹೊರಗೆ ಬಂದು ಇಣುಕ್ತಾ ಇರುತ್ತೆ ನಾನಿದ್ದೇನೆ ಅಂತ. ಇದನ್ನ ಪರಿಮಾರ್ಜನೆ ಮಾಡುವ ಉದ್ದೇಶದಿಂದಲೇನೆ ಭಗವತ್ಪಾದರು ಏಕಂ ಸತ್, ಯಾವುದನ್ನ ವೇದ ನಮಗೆ ಬೋಧಿಸ್ತಾ ಇದೆಯೋ, ಆದೇಶಿಸ್ತಾ ಇದೆಯೋ, ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಪರಮಸತ್ಯವಾದದ್ದು ಒಂದೇ ವಸ್ತು, ಭಗವಂತ ಎಂಬ ಶಬ್ದ ವಾಚ್ಯವಾದದ್ದು, ಭಗವಂತ ಎಂಬ ಶಬ್ದದಿಂದ ಹೇಳಲ್ಪಡೋದು ಒಂದೇ ವಸ್ತು. ಆದರೆ ನಮ್ಮ ಅರ್ಹತೆಗೆ ತಕ್ಕಂತೆ ನಾವೇನ್ ಮಾಡ್ತೇವೆ, ಬೇರೆ ಬೇರೆ ಶಬ್ದಗಳಿಂದ ಅದನ್ನು ಗುರುತಿಸ್ತೇವೆ, ಬೇರೆ ಬೇರೆ ಸ್ವರೂಪದಿಂದ ಅದನ್ನು ನಾವು ಭಾವಿಸಿಕೊಳ್ಳುತ್ತೇವೆ. ಈ ತತ್ವವನ್ನ ಭಗವತ್ಪಾದರು ಪ್ರಬೋಧಿಸಲಿಕ್ಕೋಸ್ಕರನೇ ಅವರೇನು ಮಾಡಿದರು, ಪ್ರತಿಯೊಂದು ದೇವತೆಯನ್ನು ಸ್ತುತಿ ಮಾಡುವಾಗಲೂ ಕೂಡ ಅವರು ಸಮಾನವಾದ ಭಾವದಿಂದ, ಯಾವುದೇ ತಾರತಮ್ಯವಿಲ್ಲದೇನೆ ಸಮಾನವಾಗಿ ಒಂದೇ ಭಾವದಿಂದ ಮಾಡಿದರು. ಕಾರಣ, ಅವರಿಗೆ ಬ್ರಹ್ಮದರ್ಶನವಾಗಿತ್ತು. ಸರ್ವತ್ರ ಸಮದರ್ಶಿನಾಂ, ನೆನಪು ಮಾಡ್ಕೋಬೇಕು ನಾವು. ಅವರಿಗೆ ಇದು ಯಾಕೆ ದೊಡ್ಡ, ಇದು ಯಾಕೆ ಸಣ್ಣ ಅನ್ನುವ ಚಿಂತೆ ಇಲ್ಲ. ಅದು ನಮಗೆ ನಿಮಗೆ ಇರುವಂತಹದ್ದು. ಈ ಚಿಂತೆಯನ್ನ ದೂರ ಮಾಡಲಿಕ್ಕೋಸ್ಕರವಾಗಿ ಹಾಕಿಕೊಟ್ಟಂತಹ ಯಾವ ಪಂಚಾಯತನ ಕ್ರಮ ಇದೆಯೋ ಆ ಕ್ರಮದಲ್ಲಿ ಈ ಕಶ್ಮಲವನ್ನು ತೊಳೆಯಲಿಕ್ಕೋಸ್ಕರವಾಗಿ ಸ್ತೋತ್ರ ಸಾಹಿತ್ಯವನ್ನ ಅವರು ಸಮಭಾವದಿಂದ ನಿರ್ಮಾಣ ಮಾಡಿಕೊಟ್ಟು ಹೋಗ್ತಾರೆ. ಅದರಲ್ಲೂ ಇನ್ನೂ ಒಂದು ವಿಶೇಷ ಏನಿದೆ ಅಂತಂದ್ರೆ, ನಾವು ಆ ಸ್ತೋತ್ರಗಳನ್ನು ನೋಡುವಾಗ ಆರಂಭದಲ್ಲಿ ದೇವತೆಯ ಸ್ಥೂಲ ಸ್ವರೂಪದ ವರ್ಣನೆ, ಸ್ಥೂಲ ಸ್ವರೂಪವನ್ನು ವರ್ಣಿಸ್ತಾ ನಂತರ ಅವರು ನಮ್ಮನ್ನು ಕರೆದುಕೊಂಡು ತೀರ ಅಂತರಂಗಕ್ಕೆ ಕರೆದುಕೊಂಡು ಹೋಗಿ ಓಂಕಾರ ಸ್ವರೂಪಕ್ಕೆ ತಗೊಂಡು ಹೋಗಿ ನಿಲ್ಲಿಸಿಬಿಡ್ತಾರೆ. ಇಷ್ಟು ಅದ್ಭುತವಾದಂತಹ ಕೌಶಲ ಭಗವತ್ಪಾದರ ನಿಜವಾಗಿ ನಮ್ಮ ಹತ್ರ ಶಬ್ದದಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾವು ಟೀಚಿಂಗ್ ಮೆಥಡಾಲಜಿ ಅಂತ ನಾವು ಇವತ್ತೆಲ್ಲ ಹುಡುಕ್ತಾ ಇದ್ದೇವೆ, ಇನ್ನೂ ಹುಡುಕ್ತಾ ಇದ್ದೇವೆ. ನಾವು ಯಾವ ವಿಧಾನದಲ್ಲಿ ಮಕ್ಕಳಿಗೆ ಬೋಧನೆ ಮಾಡಬೇಕು ಅಂತ ನಮಗಿನ್ನೂ ಸರಿಯಾಗಿ ಸಿಕ್ಕಿಲ್ಲ. ಯಾಕೆ ಅಂದರೆ ಕಾಣುತ್ತೆ ನಮಗೆ, ನಾನೊಬ್ಬ ಅಧ್ಯಾಪಕನಾದವನು ಕ್ಲಾಸಿಗೆ ಹೋದಾಗ ಮಕ್ಕಳು ಯಾಕೆ ಸುಮ್ಮನುಳಿಯಲ್ಲ ಅಂತ ಗೊತ್ತಿಲ್ಲ, ನಮಗೆ ಇನ್ನೂ ಕೂಡ ಗೊತ್ತಿಲ್ಲ. ಕೋಲು ಹಿಡ್ಕೊಂಡೇ ಹೋಗ್ಬೇಕು ನಾವು. ತೀರ ಚಿಕ್ಕ ಮಕ್ಕಳಾದರೆ ಕೋಲು, ಚೂರು ಬೆಳೆದ ಮಕ್ಕಳಾದರೆ ಸ್ವಲ್ಪ ಹೆದರಿಸೋದು, ನಿಮಗೆ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿ, ಈ ರೀತಿ ಒಂದಿಷ್ಟು ಇತರ ಸಾಧನಗಳನ್ನು ಇಟ್ಟುಕೊಂಡೇ ಪ್ರಭಾವಿಸಬೇಕಾಗತ್ತೆ. ನಮ್ಮ ಹತ್ರ ಇವತ್ತಿಗೂ ಒಂದು ಕಾಮನ್ ಆಗಿರುವಂತಹ ಟೀಚಿಂಗ್ ಮೆಥಡಾಲಜಿ ಇಲ್ಲ. ಆದರೆ ಭಗವತ್ಪಾದರು ಎಲ್ಲ ಅಜ್ಞಾನಿಗಳಿಗೂ
ಸೂಚಿಸಬೇಕಾದಂತಹ ಒಂದು ಒಳ್ಳೆಯ ಶಿಕ್ಷಣ ಪದ್ಧತಿಯನ್ನು ಕೂಡ ಸ್ತೋತ್ರ ಸಾಹಿತ್ಯದಲ್ಲಿ ಅಡಗಿಸಿಟ್ಟು ಹೋದರು. ಅದು ನಮ್ಮ ಭಾಗ್ಯ. ಅಸಂಖ್ಯವಾದಂತಹ ಸ್ತೋತ್ರಗಳಿದೆ, ಲೆಕ್ಕ ಮಾಡೋದು ತುಂಬ ಕಷ್ಟ. ಅಷ್ಟು ಸ್ತೋತ್ರಗಳನ್ನು ಬರೆದಿದ್ದಾರೆ ಅವರು. ಅವರು ಬರೆದಿರುವಂತಹ ಎಲ್ಲ ಸ್ತೋತ್ರಗಳು ಕೂಡ ಪಂಚಾಯತನ ಸ್ತೋತ್ರಗಳೇ. ಪಂಚಾಯತನ ಪೂಜೆಯಲ್ಲಿ ನಾವೆಲ್ಲ ಯಾವೆಲ್ಲ ದೇವತೆಗಳನ್ನು ನಾವು ಪರಿಗಣಿಸ್ತೇವೋ ಆ ದೇವತೆಗಳ ಒಂದಲ್ಲ ಒಂದು ಸ್ವರೂಪವನ್ನು ಸ್ತುತಿ ಮಾಡಿದ ಸ್ತೋತ್ರಗಳೇ ಬಹುತೇಕ ಎಲ್ಲವೂ ಆಗಿವೆ. ಹಾಗಾಗಿ ಎಲ್ಲ ಸ್ತೋತ್ರಗಳನ್ನು ಪಟ್ಟಿ ಮಾಡೋದು, ನಿರೂಪಣೆ ಮಾಡೋದು ಕಷ್ಟವಾದ್ದರಿಂದ ನಮ್ಮ ಮಿತ್ರರಾದಂತಹ ಗೋವಿಂದ ಭಟ್ರ ಒಂದು ಸಲಹೆಯನ್ನು ತೆಗೆದುಕೊಂಡು 5 ದೇವತೆಗಳಿಗೆ 5 ಸ್ತೋತ್ರಗಳನ್ನು ನನ್ನಿಷ್ಟದಂತೆ ಆಯ್ಕೆ ಮಾಡಿಕೊಂಡಿದ್ದೇನೆ. ಶಿವನನ್ನ ಸಾಕಷ್ಟು ಸ್ತೋತ್ರಗಳಿಂದ ಭಗವತ್ಪಾದರು ಸ್ತುತಿಸಿದ್ದಾರೆ. ಅದರಲ್ಲಿ ಶಿವಭುಜಂಗ ಸ್ತೋತ್ರವೂ ಒಂದು. ನಾನು ಆಯ್ಕೆ ಮಾಡಿಕೊಂಡಿದ್ದು 4 ಭುಜಂಗ ಸ್ತೋತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಛಂದಸ್ ಒಂದೇ ಇರುತ್ತೆ. ಆದಷ್ಟು ಮಾಡಿ ವಿಷಯವನ್ನು ಹೇಗಾದರೂ ಸಂಗತೀಕರಣ ಮಾಡಲಿಕ್ಕೆ ಆಗುತ್ತಾ ಅನ್ನೋ ಒಂದು ಪ್ರಯತ್ನಕ್ಕಾಗಿ 4 ಭುಜಂಗ ಸ್ತೋತ್ರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಶಿವಭುಜಂಗ ಸ್ತೋತ್ರದಿಂದ 1 ಪದ್ಯ, ದೇವಿ ಭುಜಂಗ ಸ್ತೋತ್ರದಿಂದ 1 ಪದ್ಯ, ವಿಷ್ಣು ಭುಜಂಗ ಸ್ತೋತ್ರದಿಂದ 1 ಪದ್ಯ, ಆಮೇಲೆ ಗಣೇಶ ಭುಜಂಗದಿಂದ 1 ಪದ್ಯ, ಆಮೇಲೆ ಒಂದು ಸೂರ್ಯಾಷ್ಟಕದ 1 ಪದ್ಯ. ಇಷ್ಟನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ವಸ್ತುತಃ ನಮಗೆ ಮುಖ್ಯವಾಗಿ ಈ 4 ದೇವರುಗಳಿಗೆ ಭಗವತ್ಪಾದರು ಮಾಡಿರುವಂತಹ ಸಾಕಷ್ಟು ಸ್ತೋತ್ರಗಳು ಸಿಗ್ತವೆ. ಸೂರ್ಯನ ವಿಷಯದಲ್ಲಿ ನಮಗೆ ಸಿಗೋದು ಕಷ್ಟ. ನಾನು ಸುಮಾರು ಕೆಲವೊಂದು ಬೃಹಸ್ತೋತ್ರ, ರತ್ನಾಕರ ಇತ್ಯಾದಿಗಳನ್ನೆಲ್ಲ ನೋಡಿದೆ, ಸಿಗಲಿಲ್ಲ. ನನ್ನ ಗುರುಗಳಾದಂತಹ ಉಮಾಕಾಂತ್ ಭಟ್ರನ್ನು ಕೇಳಿದಾಗ ಅವರು ಹೇಳಿದರು, ಏನು ಮಾರಾಯ ನೀನು ಕಣ್ಣು ಮುಚ್ಕೊಂಡು ಹುಡುಕಿದ್ರೆ ನೀನು ಎಲ್ಲಿ ಕಾಣುತ್ತೆ, ಪ್ರಾತಸ್ಮರಣ ಸ್ತೋತ್ರ ಬರೆದಿದ್ದಾರಲ್ಲ ನೋಡೋದ್ರಲ್ಲಿ ನಿನಗೆ ಕಾಣುತ್ತೆ, ಬೆಳಕು ಕಾಣುತ್ತೆ ಅಂತಂದರು. ನಾನು ಹೇಳಿದೆ, ಹೌದು, ನಾವು ಕಣ್ಣು ಮುಚ್ಚಿಕೊಂಡು ಹುಡುಕಿದ್ರೆ ತೋರುವಷ್ಟು ಅಂತರಂಗದ ಸಾಧನೆ ಇಲ್ಲ, ಕಣ್ಣು ಮುಚ್ಚಿದ್ರೆ ಕತ್ಲೆ ಆಗತ್ತಷ್ಟೇ. ಹಾಗೆ ವಿಷಯ ಸತ್ಯ. ಕಣ್ಣು ಮುಚ್ಚಿದ್ರಿಂದ ನನಗೇನು ಕಾಣಲಿಲ್ಲ, ಹುಡುಕುತ್ತೇನೆ ಅಂತ ತೆಗೆದು ನೋಡಿದೆ. ಪ್ರಾತಸ್ಮರಣ ಸ್ತೋತ್ರ ಪರಬ್ರಹ್ಮ ಪರವಾಗಿದ್ದರೂ ಕೂಡ ಅದು ಸೂರ್ಯನ ಛಾಯೆಯಲ್ಲಿಯೇ ಪರಬ್ರಹ್ಮವನ್ನು ಅವರೇನು ಮಾಡಿದ್ದಾರೆ, ಸ್ತುತಿಸಿದ್ದಾರೆ. ಜೊತೆಗೆ ಈ ವಿಚಾರವನ್ನು ಗೋವಿಂದ ಭಟ್ರು ಶೃಂಗೇರಿಗೆ ಹೋದಾಗ ಸನ್ನಿಧಾನಗಳವರ ಗಮನಕ್ಕೆ ತಂದಾಗ ಅವರು ತಕ್ಷಣ ಒಂದು ಪುಸ್ತಕವನ್ನು ಕೊಟ್ಟು ಇದರಲ್ಲಿ ಸೂರ್ಯಾಷ್ಟಕ ಇದೆ ಮಾಡಿಸಿ ಅಂತ ಒಂದು ಆದೇಶ ಕೊಟ್ಟಿದ್ದರಿಂದ ಜಗದ್ಗುರು ಮಹಾಸ್ವಾಮೀಜಿಯವರ ಆದೇಶವನ್ನು ಶಿರೋಧಾರ್ಯ ಅಂತ ಭಾವಿಸಿಕೊಂಡು ಸೂರ್ಯಾಷ್ಟಕದಿಂದ 1 ಪದ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಶಿವಭುಜಂಗ ಸ್ತೋತ್ರದಲ್ಲಿ ಶಿವನ ಎಲ್ಲ ಸ್ವರೂಪಗಳನ್ನು, ಶಿವನನ್ನು ಪರಬ್ರಹ್ಮ ವಸ್ತು ಅಂತ ಹೇಳಿ ಅವರು ಸ್ತುತಿ ಮಾಡ್ತಾರೆ. ನಾನು ಹಾಗೆ ಹೇಳಿದ ಹಾಗೆ ಬಹುತೇಕ ಎಲ್ಲ ಸ್ತೋತ್ರಗಳಲ್ಲೂ ಕೂಡ ದೇವತೆಯ ಬಹಿರಂಗದ ಸ್ವರೂಪನ ಅವರು ಸ್ತುತಿ ಮಾಡ್ತಾರೆ. ಯಾಕೆಂದರೆ ನಮಗೊಂದು ಪಾಠ ಆಗಬೇಕಲ್ಲ. ನಮಗೆ ಕಾಣ್ತಾ ಇರೋದು ಬಹಿರಂಗ, ನಮ್ಮನ್ನು ಅಂತರಂಗದ ಕಡೆ ಕರ್ಕೊಂಡು ಹೋಗ್ಬೇಕು ಅವರು. ಆ ಕಾರಣಕ್ಕೆ ಮೊದಲು ನಮಗೆ ಗೊತ್ತಿರೋದನ್ನು ಹೇಳಿ ಮಧ್ಯ ಮಧ್ಯದಲ್ಲಿ ಅಧ್ಯಾತ್ಮದ ಹೂರಣವನ್ನಿಟ್ಟು ಅವರು ನಮ್ಮನ್ನು ಒಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಈ ಸ್ತೋತ್ರದಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ ಪದ್ಯ ಜಗನ್ನಾಥ ಮನ್ನಾಥ ಗೌರೀಸನಾಥ ಪ್ರಪನ್ನಾನುಕಂಪಿನ್ ವಿಪನ್ನಾರ್ತಿಹಾರಿನ್ ಮಹಸ್ತೋಮಮೂರ್ತೆ ಸಮಸ್ತೈಕಬಂಧೋ ನಮಸ್ತೆ ನಮಸ್ತೆ ಪುನಸ್ತೆ ನಮೋಸ್ತು ಎನ್ನುವಂತಹ ಪದ್ಯ. ಒಂದು ಸಾಧಾರಣ ಪ್ರಾರ್ಥನೆಯಾಗಿ ನಮಗಿದು ತೋರುತ್ತೆ. ಹೇ ಜಗನ್ನಾಥ, ಹೇ ಮನ್ನಾಥ, ಎಲೈ ಜಗತ್ತಿನ ಒಡೆಯನೆ, ಎಲೈ ನನ್ನೊಡೆಯನೆ, ಎಲೈ ಗೌರೀಪತಿಯೇ, ಯಾರು ನಿನ್ನನ್ನು ಭಕ್ತಿಯಿಂದ ಶರಣಾಗ್ತಾರೋ ಅವರ ವಿಷಯದಲ್ಲಿ ಅನುಕಂಪವನ್ನು ಪಡುವವನೇ, ಕಷ್ಟವನ್ನು ಕಳೆಯುವವನೇ, ತೇಜಸ್ಸಿನ ಸ್ವರೂಪವುಳ್ಳವನೇ, ಎಲ್ಲರಿಗೂ ಒಬ್ಬನೇ ಒಬ್ಬ ಬಂಧುವಾಗಿರುವವನೇ, ನಿನಗೆ ನಮಸ್ಕಾರ 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 ಅಂತ ಹೇಳಿದಾಗ ಕಾಣುತ್ತೆ ನಮಗೆ. ಮೇಲ್ನೋಟಕ್ಕೆ ಇಷ್ಟು ಅರ್ಥವನ್ನು ನಾವಿದರಲ್ಲಿ ಗ್ರಹಿಸಲಿಕ್ಕೆ ಸಾಧ್ಯವಿದೆ. ಅಂದರೆ ಒಬ್ಬ ಭಕ್ತನಾದವನು ತಲೆ ತಗ್ಗಿಸಿ ದೀನನಾಗಿ ಸರ್ವವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ನಮಸ್ಕರಿಸಿದಂತೆ ನಮಗಿಲ್ಲಿ ಭಾಸವಾಗುತ್ತೆ. ಹಾಗಿದ್ರೆ ಇಲ್ಲಿರುವ ಚಮತ್ಕಾರ ಏನು? ಭಗವತ್ಪಾದರು ಏನನ್ನು ಸೂಚಿಸ್ತಾ ಇದ್ದಾರೆ?
ಕೇವಲ ನಮಸ್ತೆ 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 ಅಂತ ಹೇಳಬಹುದಿತ್ತಲ್ಲ, ಬಿಟ್ಟು ಇಷ್ಟೆಲ್ಲ ಭಗವಂತನನ್ನ ಇಷ್ಟೆಲ್ಲ ವಿಶೇಷಣಗಳಿಂದ ಯಾಕೆ ಸ್ತುತಿ ಮಾಡಿದರು, ಅದರಲ್ಲಿ ಏನು ಗುಟ್ಟನ್ನು ಅವರು ನಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದನ್ನು ಕಿಂಚಿತ್ ನೋಡೋಣ. ಜಗನ್ನಾಥ ಅಂತ ಸಂಬೋಧಿಸ್ತಾ ಇದ್ದಾರೆ. ಜಗತ್ತಿಗೆ ಒಡೆಯ. ಜಗತ್ತಿಗೆ ಭಗವಂತ ಒಡೆಯ ಹೇಗಾಗ್ತಾನೆ? ಮೊದಲನೇ ಪ್ರಶ್ನೆ. ನಮ್ಮ ಮನೆಗೆ ನಾನು ಒಡೆಯ, ಯಜಮಾನ, ಹೇಗಾಗ್ತೀನಿ? ದುಡ್ಡು ತರೋದು ನಾನು, ದುಡ್ಡು ಇರೋ ಹಾಗೆ ಮಾಡೋನು ನಾನು, ಮತ್ತು ಖರ್ಚಾದರೆ ಮತ್ತೆ ತಗೊಂಡು ಬರೋನು ನಾನು, ಖರ್ಚು ಮಾಡೋನು ನಾನು. ಎಲ್ಲವೂ ನನ್ನ ಅಂಕೆಯಂತೆ ನನ್ನ ಕುಟುಂಬದಲ್ಲಿ ನಡೆಯುತ್ತೆ. ಆದ್ದರಿಂದ ಮನೆಗೆ ಒಡೆಯರು ಎಲ್ಲಿದ್ದಾರೆ ಅಂತ ಕೇಳಿದರೆ ಪೇಟೆಗೆ ಹೋಗಿದ್ದಾರೆ ಅಂತ ಮನೇಲಿ ಜನ ಇದ್ದರೂ ಕೂಡ ಹೇಳ್ತಾರೆ. ಯಾಕೆ ಅಂದರೆ ಹಣ ತರುವವನು, ಕಾಪಾಡುವವನು, ನೋಡಿಕೊಳ್ಳುವವನು, ಕಷ್ಟ ಸುಖವನ್ನು ಸರಿಪಡಿಸುವವನು ಎಲ್ಲ ಆ ಮನುಷ್ಯ. ಆದ್ದರಿಂದ ಆ ಮನೆಗೆ ಒಡೆಯ ಅವನು. ನಮ್ಮ ಮನೆಗೆ ನಾವೇ ಒಡೆಯರಿದ್ದ ಹಾಗೆ. ಹೀಗೆ ಯೋಚನೆ ಮಾಡಿದರೆ ಜಗನ್ನಾಥ ಯಾಕೆ ಅಂತಂದರೆ ಈ ಜಗತ್ತಿಗೆ ಮೂಲ ಕಾರಣ ಭಗವಂತ ಆಗಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡುವವನು ಅವನು. ಅವನ ಸಂಕಲ್ಪ ಇಲ್ಲದೇನೆ ಯಾವುದೂ ಅಲಗಾಡೋದಿಲ್ಲ. ಅವನು ಸಂಕಲ್ಪಿಸಿದರೆ ಜಗತ್ತು ಸೃಷ್ಟಿಯಾಗತ್ತೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ. ಶ್ರುತಿ, ಉಪನಿಷತ್ತು ನಮಗೆ ತೋರಿಸುವಂತಹ ಮಾರ್ಗ ಇದು. ಇದನ್ನು, ಈ ಉಪನಿಷತ್ತಿನ ಸಂದೇಶವನ್ನು ಜಗನ್ನಾಥ ಎಂಬ ಒಂದು ಶಬ್ದದಿಂದ ಅವರು ನೀಡ್ತಾರೆ. ಹೇ ಜಗನ್ನಾಥ, ಈ ಜಗತ್ತಿಗೆ ಮೂಲ ಕಾರಣ, ಜಗತ್ತಿನ ಹುಟ್ಟಿಗೆ ಕಾರಣ ನೀನು, ಜಗತ್ತಿನ ಇರುವಿಗೆ ನೀನು ಕಾರಣ, ಜಗತ್ತಿನ ನಾಶಕ್ಕೆ ನೀನು ಕಾರಣ. ನೀನು ಸಂಕಲ್ಪ ಮಾಡಿದ್ರೆ ಜಗತ್ತು ಇರುತ್ತೆ, ನೀನು ಸಂಕಲ್ಪ ಇನ್ನೊಂದು ಥರ ಮಾಡಿದ್ರೆ ಜಗತ್ತು ಹೋಗುತ್ತೆ. ಹಾಗಾಗಿ ಸಮಸ್ತವೂ ನಿನ್ನ ಅಧೀನವಾಗಿರೋದ್ರಿಂದ ನೀನು ಜಗನ್ನಾಥ. ಅಷ್ಟು ಮಾತ್ರ ಅಲ್ಲ, ನೀನು ಜಗನ್ನಾಥ, ಜಗತ್ತಿಗೆ ನಾಥ ಅಂದಮೇಲೆ ನನಗೂ ನಾಥನೇ ಅಲ್ವಾ? ಮತ್ತೆ ಯಾಕೆ ಮನ್ನಾಥ ಅಂತ ಕರಿಬೇಕಿತ್ತು, ನನ್ನೊಡೆಯ ಅಂತ ಕರಿಬೇಕು ಯಾಕೆ? ಅಲ್ಲಿ ಎರಡು ಆಶಯವಿದೆ. ಒಂದು, ಪ್ರೀತಿ. ಭಗವಂತನ ವಿಷಯದಲ್ಲಿ ತನಗಿರುವ ಪ್ರೀತಿಯನ್ನು ಅಭಿವ್ಯಕ್ತಿ ಮಾಡ್ತಾ ಇದ್ದಾರೆ. ಜೊತೆಗೆ ಜೀವ ಎಲ್ಲಿಂದ ಬಂದಿದ್ದಾನೆ ಅನ್ನೋದನ್ನು ನೆನಪಿಸಿ ಕೊಡ್ತಾ ಇದ್ದಾರೆ. ನಾನು ಭಗವಂತನ ಅಂಶವಾಗಿ ಬಂದಿದ್ದೇನೆ. ಮುಂಡಕೋಪನಿಷತ್ತು ಹೇಳುತ್ತೆ, ಯಥಾ ಸುದೀಪ್ತಾತ್ ಪಾವಕಾದ್ ವಿಸ್ಫುಲಿಂಗಾ ಸಹಸ್ರಶಃ ಪ್ರಭವಂತೆ ಸ್ವರೂಪ. ಜೋರಾಗಿ ಬೆಂಕಿ ಉರಿತಾ ಇರುತ್ತೆ. ಜೋರಾಗಿ ಬೆಂಕಿ ಉರಿಯುವಾಗ ಅದರಿಂದ ಕಿಡಿಗಳು ಹಾರ್ತಾ ಇರುತ್ತೆ. ಆ ಕಿಡಿಯಂತೆ ಹಾರಿ ಬಂದವರು ನಾವು. ಭಗವಂತನ ಅಂಶವಾಗಿ ನಾವು ಹಾರಿ ಬಂದಿದ್ದೇವೆ. ಕಡೆಗೆ ನಿನ್ನಲ್ಲಿಯೇ ನಾವು ಸೇರ್ಲಿಕ್ಕಿದ್ದೇವೆ. ಹಾಗಾಗಿ ನನ್ನೊಡೆಯನೂ ನೀನೇ, ನಾನು ಎಲ್ಲಿಂದ ಬಂದಿದ್ದೇನೆ ಅನ್ನೋ ನೆನಪು ನನಗಿದೆ ಭಗವಂತ ಅನ್ನೋದನ್ನು ಪ್ರದರ್ಶಿಸ್ತಾ ಇದ್ದಾರೆ. ಜಗನ್ನಾಥ, ಮನ್ನಾಥ. ಅಷ್ಟು ಮಾತ್ರ ಅಲ್ಲ, ಗೌರೀಸನಾಥ. ಇದೊಂದು ಬಹಳ ಒಳ್ಳೆಯ ಶಬ್ದ ಪ್ರಯೋಗ. ನಿನ್ನಿಂದಾಗಿ ಗೌರಿ ಸನಾಥಳಾಗಿದ್ದಾಳೆ. ಗೌರಿ ಸನಾಥ ಯಸ್ಮಾತ್ ವಿಗ್ರಹ ಮಾಡಿದರೆ ಸಹ ಗೌರಿ ಸನಾಥ. ನೋಡಿ, ನಾವು ಈಗ ನಮ್ಮ ಮನೆಯವರೆಲ್ಲ ಅನಾಥರು ಹೌದು, ಸನಾಥರು ಹೌದು, ಅನಾಥರು ಹೌದು. ಹೇಗೆ ಅಂದರೆ ನಾವು ಎಷ್ಟೋ ಬಾರಿ ಮಾನಸಿಕವಾಗಿಯೂ ಅವ್ರ ಜೊತೆಗಿರಲ್ಲ, ಭೌತಿಕವಾಗಿಯೂ ಅವ್ರ ಜೊತೆಗಿರಲ್ಲ. ಎಲ್ಲೋ ಹೊರಗಡೆ ಆಫೀಸಿಗೆ ಹೋಗ್ತೇವೆ, ಪೇಟೆಗೆ ಹೋಗ್ತೇವೆ, ನಮ್ಮ ಕಾರ್ಯದಲ್ಲಿ ತೊಡಗುತ್ತೇವೆ. ಕಾಯೇನ ವಾಚ ಮನಸ ಮನೆಯನ್ನು ಮರೆತು ಬಿಡ್ತೇವೆ. ಆವಾಗ ನಮಗೆ ಸಂಸಾರವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ. ಆಗ ಅಷ್ಟು ಕ್ಷಣದಲ್ಲಿ ಆಕೆ ಏನಾಗಿರ್ತಾಳೆ? ಅನಾಥಳಾಗಿರ್ತಾಳೆ. ಅದೇ ರೀತಿ ಆಕೆನೂ ಕೂಡ ಹಾಗೆ ಅನ್ವಯ ಮಾಡಿಕೊಂಡ್ರಾಯ್ತು. ಆದರೆ ಭಗವಂತನದ್ದು ಹೀಗಿಲ್ಲ. ಆತ ಗೌರಿಯನ್ನು ತನ್ನ ಎಡಭಾಗದಲ್ಲಿ, ತನ್ನ ಅರ್ಧದಲ್ಲಿ ಜೋಡಿಸಿಕೊಂಡಿದ್ದಾನೆ. ಯಾವಾಗಲೂ ನಿರಂತರ ನಿತ್ಯ ಸಾನ್ನಿಧ್ಯವೆನ್ನುವುದು ಗೌರಿಗೆ ಪ್ರಾಪ್ತವಾಗಿದೆ. ಭಗವಂತನ, ಶಿವನ ನಿತ್ಯ ಸಾನ್ನಿಧ್ಯ ಗೌರಿಗೆ ಪ್ರಾಪ್ತವಾಗಿದೆ. ಹಾಗಾಗಿ ಗೌರಿ ನಿತ್ಯವಾಗಿ ಸನಾಥಳಾಗಿದ್ದಾಳೆ.
ಇದು ಯಾಕೆ ಹೀಗೆ ಹೇಳಿದರು? ಜಗನ್ನಾಥ ಅಂತ ಹೇಳಿ ಆಗಿದೆ. ಆ ಜಗನ್ನಾಥತ್ವ ಬರಬೇಕು ಅಂತಂದ್ರೆ ಗೌರಿ ಅವನ ಜೊತೆಗಿರಲೇಬೇಕು. ಸೌಂದರ್ಯ ಲಹರಿಯಲ್ಲಿ ಅದನ್ನು ತಾನೇ ಹೇಳೋದು, ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ. ಶಕ್ತಿಯಿಂದ ಆತ ಜೊತೆಗೂಡಿದ್ರೆ ಮಾತ್ರ ಆತ ಜಗತ್ತನ್ನು ಸೃಷ್ಟಿ ಮಾಡಬಲ್ಲ. ಇಲ್ಲದೆ ಇದ್ರೆ ಸ್ಪಂದಿತುಮಪಿ, ಒಂದು ಚೂರು ಹೀಗೆ ಆತ ಅಲುಗಾಡ್ಲಿಕ್ಕೂ ಸಮರ್ಥನಾಗೋದಿಲ್ಲ. ಸ್ಪಂದನ, ಒಂದು ಕಂಪವೂ ಕೂಡ ಭಗವಂತನಲ್ಲಿ ಬರೋದಿಲ್ಲ. ಆದ್ರಿಂದ ನೀನು ಜಗನ್ನಾಥನಾಗಿದ್ದಿ, ನನಗೂ ನಾಥನಾಗಿದ್ದಿ. ಯಾಕೆ ಅಂದರೆ ನೀನು ಗೌರಿ ಸನಾಥನಾಗಿದ್ದಿ, ನೀನು ಗೌರಿಯಿಂದ ಒಡಗೂಡಿದ್ದಿ, ಶಕ್ತಿಯಿಂದ ಒಡಗೂಡಿದ್ದಿ. ಯಾರು ನಿನ್ನನ್ನು ತಲೆಬಾಗಿ ನಮಸ್ಕಾರ ಮಾಡ್ತಾರೋ ಅವ್ರ ವಿಷಯದಲ್ಲಿ ಅನುಕಂಪವನ್ನು ಹೊಂದುತ್ತೀಯಪ್ಪ. ಯಾಕೆಂದ್ರೆ ಭಕ್ತನಾದವನು ತಲೆ ತಗ್ಗಿಸ್ತಾ ಇದ್ದಾನೆ. ಭಗವತ್ಪಾದರು ತಲೆ ತಗ್ಗಿಸಿ ನಮಗೆ ತೋರಿಸ್ತಾ ಇದ್ದಾರೆ, ತಲೆ ತಗ್ಗಿಸಿ ಭಗವಂತನ ಹತ್ತಿರ ಹೋಗಿ ಅಂತ. ಅದನ್ನು ಹೇಗೆ ಬೇಡ್ಕೋಬೇಕು ಅಂದ್ರೆ ಅವನಿಗೆ ನೆನಪು ಮಾಡಿಕೊಡ್ಬೇಕು. ನೀನು ಯಾರು ಭಕ್ತಿಯಿಂದ ತಲೆ ತಗ್ಗಿಸಿ ಬರ್ತಾರೋ ಅವ್ರ ವಿಷಯದಲ್ಲಿ ನೀನು ಅನುಕಂಪವನ್ನು ಹೊಂದಿದ್ದಿ. ಅವನ ಅನುಕಂಪ ಎಷ್ಟು ಅಪರಂಪಾರವಾಗಿದೆ ಅಂತಂದ್ರೆ ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಎಂಥವನೇ ಆಗಲಿ ಭಕ್ತನಾಗಿ ನಿನಗೆ ಶರಣಾಗಿದ್ದೇನೆ ಅಂತ ಬಂದುಬಿಟ್ರೆ ಅವನು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾನೆ. ಭೋಳಾಶಂಕರ ಅಂತ ಕರೆಯೋದು ಅದಕ್ಕೋಸ್ಕರ. ರಾವಣ ತಪಸ್ಸು ಮಾಡಿ ಶಿವನನ್ನು ಮೆಚ್ಚಿಸ್ಕೊಂಡ. ಇನ್ನೇನು ವರ ಕೇಳಬೇಕು ಅನ್ನೋಷ್ಟೊತ್ತಿಗೆ ಮಾಯ ಆವರಿಸ್ಕೊಂಡಿತು. ಕೊಡು ಪಾರ್ವತಿನ ಅಂತ ಕೇಳ್ದ, ತಗೊಂಡು ಹೋಗು ಅಂತಂದ. ಜಗನ್ಮಾತೆಯನ್ನು ಕೇಳಿದಂತಹ ಅವನಿಗೆ ಪಾರ್ವತಿಯನ್ನೇ ಕೊಟ್ಟು ಕಳಿಸ್ಬಿಟ್ಟ. ಮತ್ತೆ ಮಾಯ ನಿವೃತ್ತಿಯಾಗಿ ಭದ್ರಕಾಳಿ ದರ್ಶನವಾಗಿ ಮಾಯ ನಿವೃತ್ತಿಯಾಗುವಷ್ಟೊತ್ತಿಗೆ ತನ್ನ ಅಪರಾಧದ ಅರಿವಾಯಿತು ರಾವಣನಿಗೆ. ತಿರುಗಾ ಮತ್ತೆ ತಪಸ್ಸನ್ನು ಮಾಡ್ದ. ತಿರುಗಾ ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸ್ಕೊಂಡು ಕೊಡು ಆತ್ಮಲಿಂಗನ ಅಂತ ಕೇಳ್ದ, ಕೊಟ್ಟ. ಅಂಧಕಾಸುರನನ್ನು ನೆನಪು ಮಾಡ್ಕೋಬಹುದು. ಅಂಧಕಾಸುರನು ತಪಸ್ಸನ್ನು ಮಾಡಿ ಅವನ ಹತ್ರ ವರವನ್ನು ಕೇಳ್ಕೊಂಡಿದ್ದ. ಭಸ್ಮಾಸುರನನ್ನು ನೆನಪು ಮಾಡ್ಕೋಬಹುದು. ಎಷ್ಟು ಜನ ರಾಕ್ಷಸರು ಸಿಗ್ತಾರೆ ನಮಗೆ. ಭಕ್ತಿಯಿಂದ ಶರಣಾಗಿದ್ದಾನೆ ಅಂದರೆ ಅವರ ವಿಷಯದಲ್ಲಿ ಆತನಿಗೆ ಕ್ರೋಧವೇ ಇಲ್ಲ. ಅವರಿಗೆ ಕೇಳಿದ್ದನ್ನೆಲ್ಲ ಕೊಡುವಂತಹ ಉದಾರಿ ಆತ. ಹಾಗಾಗಿ ಯಾರು ಭಕ್ತಿಯಿಂದ ಶರಣಾಗುತ್ತಾರೋ ಅವರ ವಿಷಯದಲ್ಲಿ ಅತ್ಯಂತ ಅನುಕಂಪವನ್ನು ಹೊಂದಿದವನಾಗಿದ್ದಿ. ನಾನು ಭಕ್ತಿಯಿಂದ ನಿನ್ನನ್ನು ಸಮೀಪಿಸ್ತಾ ಇದ್ದೇನೆ, ನನಗೂ ಆಶ್ರಯವನ್ನು ನೀಡು ಎಂಬ ಭಾವದಿಂದ ಈ ವಿಶೇಷಣವನ್ನು ಜೋಡಿಸ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದಿದೆ, ವಿಪನ್ನಾರ್ತಿಹಾರಿನ್ ಎಂಬಂತಹ ವಿಶೇಷಣವನ್ನು ಅವರು ಪ್ರಯೋಗ ಮಾಡುತ್ತಾರೆ. ಕಷ್ಟದಲ್ಲಿ ರಕ್ಷಣೆ ಮಾಡುವವನು. ಇದಕ್ಕೆ ತುಂಬ ದೃಷ್ಟಾಂತಗಳು ಸಿಗ್ತವೆ ನಮಗೆ. ಬಹಳ ಒಳ್ಳೆಯ ದೃಷ್ಟಾಂತ ಅಂತಂದರೆ ಕಾಲಕೂಟ ವಿಷದ್ದು. ಅಮೃತ ಮಥನವಾಗ್ತಾ ಇತ್ತು. ಅಮೃತ ಬರೋದಕ್ಕಿಂತ ಮೊದಲು ನಾನಾ ವಸ್ತುಗಳು ಬಂದವು. ಎಲ್ಲ ಮುಗಿಬಿದ್ದದನ್ನು ತೆಗೆದುಕೊಂಡ್ರು ದೇವತೆಗಳು. ಆದರೆ ಯಾವಾಗ ಕಾಲಕೂಟ ಹುಟ್ಟುಕೊಂಡಿತೋ ಆಗ ಎಲ್ಲ ಓಡಿದರು. ರಕ್ಷಣೆ ಮಾಡಲಿಕ್ಕೆ ಬಂದಿದ್ಯಾರಾಗ? ಭಗವಂತನಾದಂತಹ ಶಂಕರ. ಅದನ್ನು ನೀಲಕಂಠ ದೀಕ್ಷಿತ ಬಹಳ ಸೊಗಸಾಗಿ ಅದನ್ನು ವಿಡಂಬಿಸ್ತಾನೆ. ತನ್ನ ನೀಲಕಂಠ ವಿಜಯ ಚಂಪು ಎಂಬಂತಹ ಗ್ರಂಥವನ್ನು ಬರೆಯುವಾಗ ಬಹಳ ಸೊಗಸಾಗಿ ವಿಡಂಬಿಸಿ ಹೇಳ್ತಾನಾತ. ವಕ್ರೋಕ್ತಿಯಿಂದ ಹೇಳುವಂತಹ ಮಾತದು. ದೃಷ್ಟ್ವಾ ಕೌಸ್ತುಭಮಪ್ಸರೋಗಣ ಪ್ರಕ್ರಾಂತವಾದಾಮಿಥಃ ಗೀರ್ವಾಣ ಕತಿವಾ ನಸಂತಿ ಭುವನೆ ಭಾರಾದಿವ ಕೇವಲಂ. ಅಮೃತ ಮಥನ ಮಾಡುವಾಗ ಅಪ್ಸರೆಯರು, ಕೌಸ್ತುಭಮಣಿ, ಇನ್ನೂ ಉಚ್ಚೈಶ್ರವಸ್ಸು, ಐರಾವತ ಎಲ್ಲ ಹುಟ್ಕೊಂಡಂತೆ ದಿವ್ಯವಾದ ನಾನಾ ವಸ್ತುಗಳು ಹುಟ್ಕೊಂಡವಂತೆ. ಆವಾಗ ಇದು ನನಗೆ ಬೇಕು, ಇದು ನನಗೆ ಬೇಕು ಅಂತ ವಾದಕ್ಕೆ ಬಿದ್ದುಬಿಟ್ರಂತೆ. ಅಂತಹ ದೇವತೆಗಳು ಎಷ್ಟು ಜನ ಇಲ್ಲ ಇವತ್ತು. ಅವರೆಲ್ಲ ಯಾರು? ಸ್ವರ್ಗಕ್ಕೆ ಕೇವಲ ಭಾರಭೂತರು. ಗೀರ್ವಾಣ ಕತಿವ ನಸಂತಿ ಭುವನೆ ಭಾರಾದಿವ ಕೇವಲ. ಅವರೆಲ್ಲ ಸ್ವರ್ಗಕ್ಕೆ ಬರೀ ಭಾರ. ನಿಷ್ಕ್ರಾಂತೆ ಗರಲೆ, ಗರಲ ಅಂದ್ರೆ ವಿಷ. ನಿಷ್ಕ್ರಾಂತೆ ಗರಲೆ, ಯಾವಾಗ ಕಡಿತಾ ಇರುವಾಗ ಕಾಲಕೂಟ ವಿಷ ಯಾವಾಗ ಉಕ್ಕಿ ಬಂತೋ, ದುರ್ತೆ ಸುರಗಣೆ, ಎಲ್ಲ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಕಚ್ಚಾಡ್ಕೊಳ್ತಾ ಇದ್ರಲ್ಲ ಅವರೆಲ್ಲ ಪಲಾಯನ ಮಾಡಿಬಿಟ್ರಂತೆ. ಧೃತೆ ಸುರಗಣೆ ನಿಶ್ಚೇಷ್ಟಿತೆ ವಿಷ್ಟಪೆ. ಇಡೀ ಲೋಕ, ವಿಷ್ಟಪ ಅಂದ್ರೆ ಜಗತ್ತು, ಭುವನ, ಸಮಸ್ತ ಭುವನವೂ ಕೂಡ ನಿಶ್ಚೇಷ್ಟವಾಗಿ ಗರಬಡದಂತೆ ನಿಲ್ಲೋದು ಅಂತ ಹೇಳ್ತೀವಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಓಡಕ್ಕೂ ಧೈರ್ಯ ಸಾಲಲ್ಲ, ಶಕ್ತಿ ಸಾಲಲ್ಲ. ಓಡಿದರೆ ಎಲ್ಲಿ ಓಡೋದು? ಇಡೀ ಪ್ರಪಂಚವನ್ನೇ ಕಾಲಕೂಟ ವಿಷ ಆವರಿಸಿಕೊಳ್ತಾ ಇರುವಾಗ ತಪ್ಪಿಸಿಕೊಳ್ಳಿಕ್ಕೆ ಓಡಿಸುವಷ್ಟು, ಓಡ್ಕೊಂಡು ಹೋಗುವಷ್ಟು ಶಕ್ತಿ ಲೋಕಕ್ಕಿಲ್ಲ.
ಆಗ ಹುಟ್ಟಿದವನು ಯಾರು? ಪ್ರತ್ಯಕ್ಷನಾದವನು ಯಾರು? ಭಗವಂತನಾದಂತಹ ಶಂಕರ. ಬಹಳ ಚೆನ್ನಾಗಿ ಬರೀತಾನೆ. ಮಾಭೈಷ್ಟೇತಿ ಗಿರಾ ವಿರಾಸ ಧುರಿಯೋ ದೇವಸ್ತಮೇವಸ್ತು ಮಹಾ. ಮಾಭೈಷ್ಟ, ಯಾರು ಹೆದರಬೇಡಿ, ಯಾರು ಹೆದರಬೇಡಿ, ನಾನಿದ್ದೇನೆ ಅಂತ ಆವಿರ್ಭೂತನಾದಂತೆ. ಮಾಭೈಷ್ಟೇತಿ ಗಿರ, ಮಾಭೈಷ್ಟ ಇತಿ ಗಿರ, ಯಾರು ಹೆದರಬೇಡಿ ನಾನಿದ್ದೇನೆ ಎಂಬ ಮಾತಿನ ಜೊತೆಗೆ ಪ್ರತ್ಯಕ್ಷ ಆದ. ಬರೀ ಮಾತಾಡಿ ಸುಮ್ಮನೆ ಕೂತಿದ್ದಲ್ಲ. ನಾವು ಎಷ್ಟೋ ಸಲ ಹೇಳ್ತೇವೆ, ನಾ ಇದ್ದೇನೆ, ನಾನು ನೋಡ್ತೇನೆ, ನೀನು ಹೋಗು, ಮಾಡು ಜಗಳ ಮಾಡು, ನಾನಿದ್ದೇನೆ, ಹೋಗು ಅಂತ ಹೇಳ್ತೇವೆ. ನಾನು ನೋಡ್ಕೊಳ್ತೇನೆ ಅಂತ ದೂರ ನಿಂತು ನೋಡ್ತೇನೆ ಅಂತ ಅರ್ಥ. ಪಾಪ ಹೋದವನಿಗೆ ಗೊತ್ತಿರಲ್ಲ. ಈ ತರಹದ ನಮ್ಮ ಮಾತಲ್ಲ ಅದು. ಮಾಭೈಷ್ಟೇತಿ ಗಿರಾ ಆವಿರಾಸ. ಗಿರಾ ಮಾತಿನ ಜೊತೆಗೆ ಆವಿರಾಸ, ಹುಟ್ಟಿದವನು. ಯಾವ ದೇವರಿದ್ದಾನೋ ಅಂತಹ ದೇವನನ್ನು ನಾನು ನಮಸ್ಕರಿಸ್ತೇನೆ ಅಂತ ನೀಲಕಂಠ ದೀಕ್ಷಿತ ತನ್ನ ಚಂಪು ಗ್ರಂಥದ ಆರಂಭದಲ್ಲಿ ಬರೆಯುತ್ತಾನೆ. ಎಂತಹ ಅದ್ಭುತವಾದಂತಹ ಸ್ಫೂರ್ತಿ ನೋಡಿ. ಈ ಸ್ಫೂರ್ತಿ ನೀಲಕಂಠ ದೀಕ್ಷಿತನಿಗೆ ಎಲ್ಲಿಂದ ಬಂತು ಅಂತಂದರೆ ಆ ವಸ್ತುವಿನಿಂದ ಬಂತು. ಭಗವಂತನಲ್ಲಿ ಅಂತಹ ಒಂದು ಉದ್ಧಾರದ ಕರುಣೆಯ ಒಂದು ಸ್ರೋತಸ್ಸು ಇದೆ. ಲೋಕವನ್ನು ಕಾಪಾಡಿದ್ದಾನೆ. ಹಾಗಾಗಿ ಆತ ವಿಪನ್ನಾರ್ತಿ ಹಾರಿನ್, ವಿಪತ್ತನ್ನು ಕಳೆಯುವವನಾಗಿದ್ದಾನೆ, ತೇಜಸ್ವರೂಪನಾಗಿದ್ದಾನೆ. ಅವನ ಸ್ವರೂಪವನ್ನು ಏನಂತ ವರ್ಣನೆ ಮಾಡೋದು? ತೇಜಸ್ ಒಂದು ಪ್ರಕಾಶವನ್ನು, ಎಲ್ಲ ಜಗತ್ತಿನ ಎಲ್ಲ ಪ್ರಕಾಶವನ್ನು ಒಟ್ಟು ಮಾಡಿ ಜೋಡಿಸಿ ಇಟ್ಟರೂ ಕೂಡ ಅದು ಭಗವಂತನ ಪ್ರಕಾಶದ ಒಂದಂಶ ಆಗಬಹುದು. ಯಾವೆಲ್ಲ ಶ್ರೇಷ್ಠವಾದಂತಹ ವಿಭೂತಿಗಳಿದೆಯೋ ಅವೆಲ್ಲವೂ ಕೂಡ ಎಲ್ಲವನ್ನ ಸೇರಿಸಿ ಜೋಡಿಸಿದರೆ ನನ್ನ ವಿಭೂತಿಯ ಒಂದಂಶ ಅಂತ ಭಗವಂತನೇ ಹೇಳಿದ್ದಾನೆ. ಅಂತಹ ತೇಜಸ್ಸಿನ ಮೂರ್ತಿ ಭಗವಂತ ಆಗಿದ್ದಾನೆ. ಆದ್ದರಿಂದಲೇ ಅವನೊಬ್ಬನೇ ಬಂಧುವಾಗಿದ್ದಾನೆ. ನಿನಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಈ ನಮಸ್ತೆ 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 ಎಂಬಂತಹ ಮೂರು ಉದ್ಗಾರದಲ್ಲಿ ಒಂದು ವಿಶೇಷ. ಒಂದು ಕಾಯಿಕ, ವಾಚಿಕ, ಮಾನಸಿಕವಾದಂತಹ ನಮಸ್ಕಾರಗಳನ್ನು ಅವರು ಸೂಚಿಸಿರಬಹುದು. ಜೊತೆಗೆ ಒಂದು ರುದ್ರಾಧ್ಯಾಯದ ಸ್ಫೂರ್ತಿಯನ್ನು ಅವರು ಪ್ರದರ್ಶಿಸ್ತಾ ಇದ್ದಾರೆ. ನೀನು ಕೋಪಗೊಳ್ಳಬೇಡ, ನಿನ್ನ ಕೋಪವನ್ನು ಎದುರಿಸುವಂತಹ ಶಕ್ತಿ ನಮಗಿಲ್ಲ. ಅದಕ್ಕೆ ತಾನು ಇಡೀ ರುದ್ರಾಧ್ಯಾಯದಲ್ಲಿ ಬರುವಂತಹದ್ದು ಈಶ್ವರನ ಬಾಹುವಿಗೆ ನಮಸ್ಕಾರ, ಧನುಸ್ಸಿಗೆ ನಮಸ್ಕಾರ, ಬಾಣಗಳಿಗೆ ನಮಸ್ಕಾರ, ಎಲ್ಲ ವಿಧವಾದಂತಹ ಸ್ವರೂಪಗಳಿಗೆ ನಮಸ್ಕಾರ. ಯಾವ ಶತ್ರುಗಳಿದ್ದಾರೋ ಆ ಶತ್ರುಗಳನ್ನು ನೀನು ನಾಶ ಮಾಡು. ಯಾರು ನಮ್ಮನ್ನು ದ್ವೇಷಿಸ್ತಾರೋ, ನಾವು ಯಾರನ್ನ ಶತ್ರುಗಳು ಅಂತ ಭಾವಿಸಿಕೊಂಡಿದ್ದೇವೋ ಅವರೆಲ್ಲರನ್ನೂ ನಿನ್ನ ದವಡೆಗೆ ಹಾಕ್ತೇವೆ, ಅವರನ್ನು ಸಂಹಾರ ಮಾಡು, ನನ್ನನ್ನು ರಕ್ಷಣೆ ಮಾಡು ಅಂತ ಅಸಕೃತ್ ಹಲವು ಬಾರಿ ನಮಸ್ಕಾರದ ಮೂಲಕವಾಗಿ ನಾವು ಬೇಡಿಕೊಳ್ಳುತ್ತೇವೆ. ಈ ಸ್ಫೂರ್ತಿಯನ್ನು ಭಗವತ್ಪಾದರು ನಮಗೆ ಈ ಪದ್ಯದಲ್ಲಿ ಪ್ರದರ್ಶಿಸ್ತಾರೆ. ಭಗವಂತ ಈ ಜಗತ್ತಿನ ಮೂಲ ಮತ್ತು ಅಂತ್ಯ ಎರಡೂ ಆತನೇ. ಆದ್ದರಿಂದ ಅವನೇ ಅನನ್ಯ ಶರಣು ಎನ್ನುವುದು ಭಗವತ್ಪಾದರ ಭಾವವಾಗಿತ್ತು. ಮುಂದಕ್ಕೆ ಹೋಗೋಣ. ಶಕ್ತಿಯನ್ನು, ದೇವಿಯನ್ನು ಕೂಡ ಇಷ್ಟೇ ಮನೋಜ್ಞವಾಗಿ ಅನನ್ಯ ಭಾವದಿಂದ ಅವರು ಪ್ರಾರ್ಥಿಸ್ತಾರೆ. ನಾನು ಆಗಲೇ ಹೇಳಿದೆ, ಯಾವುದೇ ದೇವರನ್ನು, ಯಾವುದೇ ದೇವತೆಯನ್ನು ಸ್ತುತಿ ಮಾಡುವಾಗ ನಾನು ಹಿಂದೆ ಆ ದೇವರನ್ನು ಹಾಗೆ ಸ್ತುತಿ ಮಾಡಿಬಿಟ್ಟಿದ್ದೇನೆ, ಆ ಸ್ತುತಿ ಹಾಗಾದ್ದರಿಂದ ಅದಕ್ಕಿಂತ ಒಂಚೂರು ಕಡಿಮೆ ಮಾಡುವ, ನಾನು ಈ ಸ್ತುತಿ ಇದನ್ನು ಅದೇ ಎತ್ತರದಲ್ಲಿ ಮಾಡಿದರೆ ಅಲ್ಲಿ ಅಪಚಾರವಾಗಿಬಿಡುತ್ತೇನೋ ಅನ್ನೋ ಭಾವ ಅವರಿಗಿಲ್ಲ. ವಿಚಾರ ಬಾಲ್ಯವೂ ಇಲ್ಲ, ಆಚಾರ ಬಾಲ್ಯವೂ ಇಲ್ಲ ಅವರಿಗೆ. ಹಾಗಾಗಿ ಎಲ್ಲವನ್ನ ಒಂದು ಅಂತ ಭಾವಿಸಿರುವ ಭಗವತ್ಪಾದರು ಅಷ್ಟೇ ಎಚ್ಚರಿಕೆಯಿಂದ ಅದನ್ನು ಮುಂದುವರೆದು ಹೇಳ್ತಾರವರು. ಸಂಸಾರವನ್ನು ಭಗವಂತ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಆದರೆ ಬದುಕ್ತಾ ಇರುವಂತಹ ನಾವು ಸುಖವಾಗಿದ್ದೇವಾ? ನಾವು ಕಷ್ಟದಲ್ಲಿದ್ದೇವೆ. ದೇವಿ ಭುಜಂಗದಲ್ಲಿಯೂ ಕೂಡ ದೇವಿಯನ್ನು ಪರಬ್ರಹ್ಮ ವಸ್ತುವಾಗಿ, ದೇವಿಯ ಬಹಿರಂಗದ ರೂಪಗಳನ್ನೆಲ್ಲ ಅವರು ಸ್ತುತಿ ಮಾಡ್ತಾರೆ. ಅವರು ಸ್ತುತಿ ಮಾಡಿದ್ದ ಎಲ್ಲ ಪದ್ಯಗಳಲ್ಲಿ ಒಂದು ಪದ್ಯವನ್ನು ನಾನು ನನ್ನ ಅನುಕೂಲಕ್ಕಾಗಿ ಆಯ್ಕೆ ಮಾಡಿಕೊಂಡಿದ್ದೇನೆ. ಶರೀರೇತಿ ಕಷ್ಟೇ ರಿಪೌ ಪುತ್ರವರ್ಗೇ ಸದಾ ಭೀತಿ ಮೂಲೆ ಕಲತ್ರೇ ಧನೇವ ನ ಕಶ್ಚಿದ್ವಿರಜ್ಯತ್ಯಹೋ ದೇವಿ ಚಿತ್ರಂ ಕಥಂ ತ್ವತ್ಕಟಾಕ್ಷಂ ವಿನಾ ತತ್ವಬೋಧ. ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಮಾಡಿರುವಂತಹ ಸೃಷ್ಟಿಯಲ್ಲಿ ನಾನು ಬದುಕ್ತಾ ಇದ್ದೇನೆ. ಹೇಗೆ ಬದುಕ್ತಾ ಇದ್ದೇನೆ ಅಂದರೆ,
ಶರೀರದಲ್ಲಿ ನಾನಾ ಕಷ್ಟಗಳಿವೆ. ಹೊರಗಿನ ಕಷ್ಟಗಳೂ ಇವೆ, ಒಳಗಿನ ಕಷ್ಟಗಳೂ ಇವೆ. ಅಷ್ಟು ಮಾತ್ರ ಅಲ್ಲ, ಸುತ್ತಮುತ್ತ ಶತ್ರುಗಳಿದ್ದಾರೆ. ಒಳಗೂ ಶತ್ರುಗಳಿದ್ದಾರೆ, ಹೊರಗೂ ಶತ್ರುಗಳಿದ್ದಾರೆ. ಪುತ್ರರಿದ್ದಾರೆ, ಪತ್ನಿ ಇದ್ದಾಳೆ, ಬಂಧುಗಳಿದ್ದಾರೆ, ಮಿತ್ರರಿದ್ದಾರೆ, ಇಷ್ಟರಿದ್ದಾರೆ. ಸಂಪತ್ತು ಇದೆ, ಇಷ್ಟೆಲ್ಲ ಇದೆ. ಇದೆಲ್ಲವೂ ಕೂಡ ಏನಾಗಿದೆ? ಆಪತ್ತಿನ ಭೀತಿಯ ಮೂಲವಾಗಿದೆ. ಪ್ರತಿ ಕ್ಷಣದಲ್ಲೂ ಇದನ್ನು ಸುತ್ತ ಇಟ್ಟುಕೊಂಡು ನಾನು ಹೆದರ್ಕೊಳ್ತಾ ಇದ್ದೇನೆ. ಶರೀರದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು, ಹೆದರಿಕೆ ಶುರುವಾಗಿ ಬಿಡುತ್ತೆ ನಮಗೆ. ಸ್ವಲ್ಪ ತಲೆ ತಿರುಗಿದಂಗೆ ಆಗ್ತಾ ಇದೆ, ಓ ಬಿ ಪಿ ವೇರಿಯೇಷನ್ ಆಯಿತು ಅಂತ ಕಾಣುತ್ತೆ, ಹೋಗಬೇಕು ಡಾಕ್ಟರ್ ಇದ್ದಲ್ಲಿ ಅಂತ ಅಂದ್ಕೊಳ್ತೀವಿ. ಒಂದು ಸಣ್ಣ ವ್ಯತ್ಯಾಸವಾದರೂ ಕೂಡ ನಾವು ಹೆದರ್ಕೊಳ್ತೇವೆ. ಶತ್ರುಗಳಿಂದ ಒದಗುವಂತಹ ಕಷ್ಟ ಅಂತೂ ನಮಗೆ ಗೊತ್ತೇ ಇದೆ. ಮಕ್ಕಳ ವಿಷಯದಲ್ಲೂ ನಮಗೆ ಮಕ್ಕಳು ಚೆನ್ನಾಗಿದ್ದರೆ ಸಂತೋಷ, ಮಕ್ಕಳು ದಾರಿ ತಪ್ಪಿದರೆ ಕಷ್ಟ. ಹೆಂಡತಿ ಅನುಕೂಲವಾಗಿದ್ದರೆ ಸಂತೋಷ, ಸ್ವಲ್ಪ ಪ್ರತಿಕೂಲವಾಗಿದ್ದರೆ ಕಷ್ಟ. ಸಂಪತ್ತು ಇದ್ದರೆ ಸಂತೋಷ, ಖರ್ಚಾದರೆ ಕಷ್ಟ. ಯಾವ ವಸ್ತುವನ್ನು ಪ್ರಪಂಚದಲ್ಲಿದ್ದು ಯಾವ ವಿಚಾರವನ್ನು ಯಾವ ವಸ್ತುವನ್ನು ನೋಡಿದರೂ ಕೂಡ ನಮಗದು ಭೀತಿ ಕಾರಣ ಅಂತ ಗೊತ್ತಾಗುತ್ತೆ. ಇಷ್ಟಾದರೂ ಕೂಡ ನಮಗೇನು ಬರ್ತಾ ಇಲ್ಲ. ಭಗವತ್ಪಾದರು ತಾಯಿಯಲ್ಲಿ ಹೇಳ್ಕೊಳ್ತಾರೆ, ಇಷ್ಟಾದರೂ ಇದೆಲ್ಲ ಗೊತ್ತಿದೆ, ಆದರೂ ಕೂಡ ಯಾರೊಬ್ಬರೂ ಏನು ಮಾಡ್ತಾ ಇಲ್ಲ, ಈ ಪ್ರಪಂಚದಲ್ಲಿ ವೈರಾಗ್ಯವನ್ನು ತಾಳ್ತಾ ಇಲ್ಲ. ನಕಶ್ಚಿತ್ ವಿರಜ್ಯತ್ಯಹೋ ದೇವಿ ಚಿತ್ರಂ. ಅಮ್ಮ ತಾಯಿ, ಇದು ಎಷ್ಟು ಆಶ್ಚರ್ಯ ಅಂತಂದ್ರೆ ಯಾರೊಬ್ಬರಿಗೂ ವೈರಾಗ್ಯವೇ ಇಲ್ವಲ್ಲ, ಯಾರೊಬ್ಬರಿಗೂ ವೈರಾಗ್ಯವೇ ಇಲ್ಲ. ಅಂಗಂ ಗಲಿತಂ ಫಲಿತಂ ಮುಂಡಂ ದಶನವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವಾ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ನಡ್ಕೊಂಡೇ ಇದೆ, ಕೈ ಕಾಲು ನಡಗಾಡ್ತಾ ಇದೆ, ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಆದರೂ ಏನಾದರೂ ಕೊಟ್ಟರೆ ಬರಲಿ, ಸಂಪತ್ತಿದ್ರೆ ಅದು ನನ್ನ ಹತ್ರನೇ ಇರಲಿ ಅಂತ ಭಾವಿಸಿಕೊಳ್ತಾನೆ. ತಸ್ಮಾದ್ ಆಶಾಗರೀಯಸಿ. ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾಗಿರೋದು ಯಾವುದು ಅಂದ್ರೆ ಆಸೆ ಅಂತೆ. ಅದು ಖರ್ಚಾಯಿತು ಅಂತ ಆಗೋದೇ ಇಲ್ಲ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಈ ಮಾತನ್ನು ಉಪನ್ಯಾಸದಲ್ಲಿ ನಿಂತ್ಕೊಂಡಾಗ. ನಜಾತು ಕಾಮ ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವ ಅಭಿವರ್ಧತೆ. ಅದು ತುಪ್ಪ ಸುರಿದ ಬೆಂಕಿಯನ್ನು ನನಸ್ಲಿಕ್ಕೆ ಪ್ರಯತ್ನ ಮಾಡಿದ ಹಾಗೆ. ತುಪ್ಪ ಸುರಿಯೋದು ನೀರಿನ ಹಾಕಿ ಕಾಣುತ್ತಲ್ಲ, ದ್ರವ ಪದಾರ್ಥ ಸುರಿಯೋದು, ಬೆಂಕಿ ನನ್ಸೋಣ ಅಂತ ಪ್ರಯತ್ನ ಮಾಡೋದು, ನಂದೋದಿಲ್ಲ, ಮತ್ತೂ ಉರಿತಾ ಇರುತ್ತದು. ಹಾಗೇನೆ ಆಸೆ ಕಾಮ ಮುಗೀತು ಅಂತಿಲ್ಲ. ಆದ್ದರಿಂದ ಇದು ಸಾಧ್ಯವೇ ಇಲ್ಲ. ಈ ಎಲ್ಲ ಪ್ರಪಂಚದ ಮೇಲೊಂದು ಕೃಪಾ ದೃಷ್ಟಿಯನ್ನು ನೀನು ಬೀರು. ಕಥಂ ತ್ವತ್ಕಟಾಕ್ಷಂ ವಿನಾ ತತ್ವಬೋಧ. ನೀನು ಕಣ್ಣು ಬಿಡದೇ ಇದ್ರೆ ಈ ಜಗತ್ತಿಗೆ ತತ್ವಬೋಧ ಅನ್ನೋದು ಬರಲಿಕ್ಕೆ ಹೇಗೆ ಸಾಧ್ಯ? ಜನರು ಹೇಗೆ ಎಚ್ಚೆತ್ತುಕೊಳ್ತಾರೆ? ಅಮ್ಮ, ನೀನೊಮ್ಮೆ ಕಣ್ಣು ಬಿಟ್ಟು ಎಲ್ಲರನ್ನ ನೋಡು, ಅವರಿಗೊಂದು ಸ್ವಲ್ಪ ವೈರಾಗ್ಯ ಬರಲಿ. ವೈರಾಗ್ಯ ಅಂದರೆ ಬಿಡೋ ಬುದ್ಧಿ ಅಲ್ಲ. ನಾವು ಎಷ್ಟೋ ಸಲ ಅನ್ಕೊಂಡ್ಬಿಡ್ತೀವಿ ವೈರಾಗ್ಯ ಅಂದ್ರೆ ಬಿಡೋದು ಅಂತ ಅನ್ಕೊಳ್ತೀವಿ. ಬೇಕು ಅಂತ ಮನಸ್ಸಿನಲ್ಲಿ ಹುಟ್ಟದೇ ಇರೋ ಸ್ಥಿತಿಯನ್ನು ತಲುಪಬೇಕು. ವಿರಾಗವೆನ್ನೋದು ಭಾವವಾಗಬೇಕು, ಮನೋಧರ್ಮ ಆಗಬೇಕದು. ರಾಗ ಅಂದ್ರೆ ಇಚ್ಛೆ, ವಿರಾಗ ಅಂದ್ರೆ ಅದರ ಅಭಾವ, ಅದರ ಒಂದು ವಿರುದ್ಧವಾದ ಸ್ಥಿತಿ. ಅಂತಹದ್ದು ಆ ಸ್ಥಿತಿ ನಮ್ಮ ಮನಸ್ಸಿಗೆ ಬರಬೇಕು. ಹೇಗೆ ಶ್ರದ್ಧೆ ಅಶ್ರದ್ಧೆ ಭೀತಿ ಸಂಕಲ್ಪ ವಿಕಲ್ಪ ಇದೆಲ್ಲ ನಮ್ಮ ಮನಸ್ಸಿನ ಧರ್ಮಗಳು ಮನೋಭಾವಗಳು, ಅದೇ ರೀತಿಯಾದಂತಹ ಸ್ಥಿತಿ ವಿರಾಗ. ಅದು ಸಿದ್ಧವಾದರೆ, ಆ ಎತ್ತರಕ್ಕೆ ವಿರಾಗ ಹೋಗಿ ನಿಂತರೆ ಆಗ ನಾವು ವೈರಾಗ್ಯವಂತರಾಗುತ್ತೇವೆ. ಅದನ್ನೇ ಹೇಳಿದ್ದು ಸುಭಾಷಿತಕಾರ, ವೈರಾಗ್ಯಮೇವಾ ಭಯಂ. ಆ ಸುಭಾಷಿತವನ್ನು ನಾನು ಇಲ್ಲಿ ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದ್ರೆ ಅದು ಇನ್ನೊಂದು ಉಪನ್ಯಾಸದ ವಸ್ತುವಾಗಿಬಿಡುತ್ತೆ. ಹಾಗಾಗಿ ಲೋಕದಲ್ಲಿ ಏನಾದರೂ ಒಂದು ನಿರ್ಭೀತವಾದ ಪದಾರ್ಥವಿದೆ ಅಂತಂದ್ರೆ ಅದೊಂದೇ ಒಂದು ವೈರಾಗ್ಯ. ಆ ವೈರಾಗ್ಯ ಬರುವಂತೆ ನಿನ್ನ ಕೃಪಾ ಕಟಾಕ್ಷವನ್ನು ಲೋಕದ ಮೇಲೆ ವಿಸ್ತಾರ ಮಾಡು ಎಂಬುದಾಗಿ ಭಗವತ್ಪಾದರು ನಮ್ಮ ಪರವಾಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನು ಕೂಡ ಪ್ರಬೋಧಿಸ್ತಾ ಇದ್ದಾರೆ. ಇಷ್ಟು ಹೇಳಿದರೂ ಕೂಡ ನಾವು ಏನು ಕಡಿಮೆ ಇಲ್ಲ. ನಾವು ನಮ್ಮದೇ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಸ್ಥಳದಲ್ಲಿ ನಮ್ಮ ಸ್ಥಾನದಲ್ಲಿ ನಿಂತು ಭಗವತ್ಪಾದರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ವಿಷ್ಣುವಿನ ಹತ್ತಿರ. ಇದು ವಿಷ್ಣು ಭುಜಂಗದಲ್ಲಿ ಬರುವಂತಹ ಮಾತಿದು. ಆ ಒಂದೊಂದು ಸ್ತೋತ್ರವೂ ಕೂಡ ಬಹಳ ಸೊಗಸಾದಂತಹ ಸ್ತೋತ್ರಗಳು. ಒಂದೊಂದು ಆಯ್ಕೆ ಮಾಡಿಕೊಂಡಿದ್ದೇನೆ.
ಜರೇಯಂ ಪಿಶಾಚೀವ ಹಾಜೀವತೋ ಮೇ ವಸಾಮತ್ತಿ ರಕ್ತಂಚ ಮಾಂಸಂ ಬಲಂಚ ಅಹೋ ದೇವ ಸೀದಾಮಿ ದೀನಾನುಕಂಪಿನ್ ಕಿಮದ್ಯಾಪಿ ಹಂತತ್ವಯೋದಾಸಿತವ್ಯಂ. ವಿಷ್ಣು ಭುಜಂಗದ ಒಂದು ಪದ್ಯ ಇದು. ತಾಯಿ ಕೃಪಾ ಕಟಾಕ್ಷವನ್ನ ಬೀರಿದ್ದಾಳೆ ಅಂತ ಇಟ್ಕೊಳ್ಳೋಣ, ಆದರೆ ನಾವು ಒಂದು ಸಿದ್ಧರಾಗಬೇಕಲ್ಲ, ನಮ್ಮಲ್ಲೊಂದು ಭಾವ ಸಿದ್ಧವಾಗಬೇಕಲ್ಲ, ನಮ್ಮ ಕಡೆಯಿಂದ ಒಂದು ಪ್ರಯತ್ನ ಬೇಕಲ್ಲ, ತಾಯಿಯ ಕಟಾಕ್ಷವನ್ನ ಧರಿಸಲಿಕ್ಕೆ ನಮ್ಮಲ್ಲೊಂದು ಅರ್ಹತೆ ಬೇಕಲ್ಲ. ಅದನ್ನ ಭಗವತ್ಪಾದರು ಇಲ್ಲಿ ಪ್ರದರ್ಶನ ಮಾಡಿದ ಹಾಗೆ ನಮಗನ್ನಿಸುತ್ತೆ. ನಮ್ಮ ಜಾಗದಲ್ಲಿ ನಿಂತು, ನಮ್ಮ ಸ್ಥಾನದಲ್ಲಿ ನಿಂತು ಭಗವತ್ಪಾದರು ತಮ್ಮನ್ನು ತಾವು ತೋಡಿಕೊಳ್ತಾರೆ. ಜರೇಯಂ ಪಿಶಾಚೀವ ಹಾಜೀವತೋ ಮೇ. ಭಗವಂತ, ಬದುಕ್ತಾ ಇದ್ದೇನೆ, ನಾನು ಪ್ರತಿ ಕ್ಷಣ ಬದುಕ್ತಾ ಇದ್ದೇನೆ, ಆದರೆ ಈ ಮುಪ್ಪು ಅನ್ನೋದು ಬೆಂಬಿಡದ ಪಿಶಾಚಿಯ ಹಾಗೆ ನನ್ನ ಬೆನ್ನು ಹತ್ತಿದೆ. ಚಿಕ್ಕ ಬಾಲ್ಯ, ಬಹಳ ಕಸು ಇರುತ್ತೆ, ಬಹಳ ಶಕ್ತಿ ಇರುತ್ತೆ, ಗೊತ್ತೇ ಆಗೋದಿಲ್ಲ. ನಮ್ಮ ಒಂದು 45-50 ವರ್ಷ ಕಳೆಯೋವರೆಗೆ ನಾವು ಮುದುಕಾಗೋರು ಅಂತ ನಮಗೆ ಅನಿಸೋದೇ ಇಲ್ಲ. ಕಲ್ಲು ತಿಂದು ಕಲ್ಲು ಅರಗಿಸ್ತೇವೆ ಎನ್ನುವಂತಹ ಭಾವವೇ ನಮಗಿರುತ್ತೆ. ಕಳೀತಾ ಇದ್ದಾಗ ಗೊತ್ತಾಗೋದು ನಮಗದು. ಅದನ್ನು ಭಗವತ್ಪಾದರು ಸೂಚಿಸ್ತಾ ಇದ್ದಾರೆ. ಈ ಜರೆ, ಮುಪ್ಪು, ಅದು ಪ್ರತಿಕ್ಷಣಕ್ಕೂ ಬರ್ತಾ ಇರುತ್ತೆ. ಬೆಳಗ್ಗೆ ಸುಬ್ರಹ್ಮಣ್ಯ ಭಟ್ರು ತೋರಿಸಿದ್ರು ಅಂತ ಕಾಣುತ್ತೆ, ನೀವೇ ಅಲ್ವಾ ಹೇಳಿದ್ದು, ಆ ಪುಕ್ಕ ಕಿತ್ತಿದ್ದು. ಹಾಗೆ ಅದು ಒಂದೊಂದು ಪುಕ್ಕ ಕೀಳ್ತಾ ಇದ್ರೆ ಅದೇನನ್ನು ಹೇಳ್ತಾ ಇರುತ್ತೆ, ನಮ್ಮ ಆಯುಷ್ಯದ ಏನು ಕಳೆಯುವಿಕೆಯನ್ನು ಸೂಚಿಸ್ತಾ ಇರುತ್ತೆ. ನಾವಿವತ್ತು ಬಹಳ ಖುಷಿಯಾಗಿ, ನನಗೆ 10 ವರ್ಷ ಆಯಿತು, 15 ವರ್ಷ ಆಯಿತು, ಮೀಸೆ ಬರ್ತಾ ಇದೆ, 25 ವರ್ಷ ಆಯಿತು, ಮದುವೆ ಮಾಡ್ಕೊಳ್ಬೇಕು, ನಾವು ಹಾರ್ತಾ ಇರ್ತೇವೆ, ಕುಣಿತಾ ಇರ್ತೇವೆ. ವಸ್ತುತಃ ಏನಾಗ್ತಾ ಇರುತ್ತೆ, ನಮ್ಮನ್ನ ತಳ್ಳುತ್ತಾ ಇರುತ್ತೆ, ಒಂದು ಕಡೆ ಪ್ರಪಾತದ ಕಡೆಗೆ ತಳ್ಳುತ್ತಾ ಇರುತ್ತೆ. ಜರೇಯಂ ಪಿಶಾಚ, ಅದು ಮತ್ತೆ ಬಿಡಲ್ಲ, ಅದು ಬೆನ್ನು ಬಿಡದ ಪಿಶಾಚದ ಹಾಗೆ, ಅದು ಬೆಂಬಿಡದ ಅದು ಪಿಶಾಚಿಯ ಸ್ವಭಾವವೇ ಹಾಗೆ. ಸರಿಯಾಗಿ ಸಂಸ್ಕಾರ ಮಾಡಿ ಸಪಿಂಡೀಕರಣ ಮಾಡಲಿಲ್ಲ, 14-15 ದಿವಸದವರೆಗೆ ಕಾಯುತ್ತಂಥದ್ದು. ಪ್ರೇತ ಶರೀರವನ್ನು ಬಿಟ್ಟು ಪ್ರೇತ ಇದೆಯಲ್ಲ, ಅದು 14-15 ದಿವಸದವರೆಗೆ ಕಾಯುತ್ತೆ. ನನಗೆ ಅನ್ನ ಕೊಡ್ತಾನೆ, ನೀರು ಕೊಡ್ತಾನೆ, ತರ್ಪಣ ಮಾಡ್ತಾನೆ ಅಂತ ಕಾಯುತ್ತಂತೆ, ಒಂದು ಸದ್ಗತಿ ಕೊಡ್ತಾನೆ ಅಂತ. ಯಾರು ಕೊಡಲಿಲ್ಲ ಅಂದರೆ ಮುಂದಿನ ಹಂತವೇ ಅದು ಪಿಶಾಚವಾಗೋದು. ಪಿಶಿತಂ ಅಶ್ನಾತಿ, ಬೇಡದ್ದನ್ನೆಲ್ಲ ತಿನ್ಲಿಕ್ಕೆ ಪ್ರಾರಂಭ ಮಾಡುತ್ತೆ, ಯಾವುದು ನಿಷಿದ್ಧವೋ ಅದನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡುತ್ತೆ. ಅಂತಹ ಜರೆಯನ್ನ, ಮುಪ್ಪನ್ನ ಅಂತಹ ಪಿಶಾಚಿಗೆ ಹೋಲಿಸ್ತಾರೆ ಭಗವತ್ಪಾದರು. ಪಿಶಾಚಿಯಂತೆ ಬೆನ್ನು ಬಿಡದ, ಪಿಶಾಚಿಯಂತೆ ಬೇತಾಳದಂತೆ ನನ್ನ ಕೊಬ್ಬನ್ನು ಕರಗಿಸ್ತಾ ಇದೆ, ರಕ್ತವನ್ನು ಕರಗಿಸ್ತಾ ಇದೆ, ಮಾಂಸವನ್ನು ಕರಗಿಸ್ತಾ ಇದೆ, ಎಲ್ಲವನ್ನ ಕರಗಿಸ್ತಾ ಇದೆ. ದುರ್ಬಲನಾಗ್ತಾ ಇದ್ದೇನೆ, ದುಃಖಿತನಾಗ್ತಾ ಇದ್ದೇನೆ, ಸೀದಾಮಿ, ಖಿನ್ನನಾಗಿದ್ದೇನೆ, ಸಂಸಾರದಲ್ಲಿ ನಾನು ಖಿನ್ನನಾಗಿದ್ದೇನೆ. ಈ ಶದ ಧಾತುವಿನಿಂದ ಸಿದ್ಧವಾದಂತಹ ರೂಪ, ಇದಕ್ಕೆ 3 ಅರ್ಥವಿದೆ. ಒಂದು ವಿಷಾದ, ಶರಣ, ಮತ್ತೊಂದು ಗತಿ ಅಂತ. ಇಲ್ಲಿ ಗ್ರಹಿಸುವಾಗ ನಾವು ಸಂಸಾರದಲ್ಲಿ ನಾನು ಬಹಳ ದುಃಖಿತನಾಗಿದ್ದೇನೆ, ಸಂಸಾರದ ದುಃಖದಿಂದ ಜರ್ಜರಿತನಾಗಿದ್ದೇನೆ, ಅಂದರೆ ಹಿಂಸೆಗೂ ಒಳಗಾಗ್ತಾ ಇದ್ದೇನೆ, ಜೊತೆಗೆ ಸರಿಯಾದ ನೆಲೆಯಿಲ್ಲದೆ ಅಲೆದಾಡ್ತಾ ಇದ್ದೇನೆ, ಗತಿಶೀಲನಾಗಿದ್ದೇನೆ. ಒಟ್ರಾಶಿ ನಾವು ಓಡಾಡೋದು ಅಂತ ಹೇಳ್ತೀವಲ್ಲ, ಹಾಗೆ ಹುಚ್ಚನಾಗಿದ್ದೇನೆ. ಹುಚ್ಚನ ಗತಿ ಹೇಗಿರುತ್ತೋ ಹಾಗೆ, ಲಕ್ಷ್ಯವಿಲ್ಲದ ಗತಿ, ಹಾಗಾಗಿಬಿಟ್ಟಿದ್ದೇನೆ. ಅಹೋ ಸೀದಾಮಿ ದೀನಾನುಕಂಪಿನ್. ದೀನರ ವಿಷಯದಲ್ಲಿ ಯಾರು ನಿನ್ನನ್ನು ಶರಣಾಗುತ್ತಾರೋ ಅವರ ವಿಷಯದಲ್ಲಿ ನೀನು ಅನುಕಂಪಿಯಾಗಿದ್ದೀಯಾ. ಆದ್ದರಿಂದ ನೀನು ಯಾಕೆ ಉದಾಸೀನನಾಗಿದ್ದೀಯಾ? ಹೇಗೆ ಪ್ರಹ್ಲಾದ ಬೇಡ್ಕೊಂಡಾಗ, ಧ್ರುವ ಬೇಡ್ಕೊಂಡಾಗ ತಕ್ಷಣಕ್ಕೆ ನೀನು ಒದಗಿ ಬಂದಿಯೋ, ಹಾಗೆ ನಾನೂ ಬೇಡ್ಕೊಳ್ತಾ ಇದ್ದೇನೆ, ನಿನಗೆ ಶರಣಾಗಿದ್ದೇನೆ, ನಿನ್ನ ವಿಷಯದಲ್ಲಿ ಭಕ್ತಿಯುಳ್ಳವನಾಗಿದ್ದೇನೆ, ದೀನನಾಗಿದ್ದೇನೆ, ದೈನ್ಯ ನನ್ನಲ್ಲಿ ತುಂಬಿಕೊಂಡಿದೆ, ನನ್ನನ್ನು ಕಾಪಾಡು ಅಂತ. ಅಂದರೆ ಇದೊಂದು ನಮಗೆ ಶಿಕ್ಷಣ. ಭಗವಂತನನ್ನ ಸಮೀಪಿಸುವ ಕ್ರಮ ಹೇಗಿರಬೇಕು, ಪೂಜೆ, ಪಂಚಾಯತನ ಪೂಜೆಯನ್ನು ಮಾಡಿ ಪ್ರಾರ್ಥಿಸಿಕೊಳ್ಳುವವ ಯಾವ ರೀತಿಯಲ್ಲಿ ಪ್ರಾರ್ಥಿಸಿಕೊಳ್ಳಬೇಕು ಅನ್ನೋದಕ್ಕೊಂದು ಶಿಕ್ಷಣ. ಮುಂದೆ ಗಣಪತಿಯ ಒಂದು ಸ್ತೋತ್ರವನ್ನು ನೋಡೋಣ. ಇದು ಕೂಡ ಗಣೇಶ ಭುಜಂಗ ಸ್ತೋತ್ರದಿಂದ ಆಯ್ಕೆ ಮಾಡಿಕೊಂಡಿದ್ದು. ಇಲ್ಲಿಯೂ ಆರಂಭಕ್ಕೆ ಗಣಪತಿಯ
ಸ್ಥೂಲ ಸ್ವರೂಪವನ್ನೆಲ್ಲವನ್ನು ಅವರು ವಿವರಣೆ ಮಾಡ್ತಾರೆ. ಚಿಕ್ಕ ಚಿಕ್ಕ ಅಂಶವನ್ನು ಶುರು ಮಾಡುವಾಗ ರಣತ್ಕ್ಷುದ್ರ ಘಂಟಾನಿನಾದಾಭಿರಾಮಂ, ಗಣಪತಿಯ ಆಭರಣಕ್ಕೆ ಕಟ್ಟಿರುವಂತಹ ಕ್ಷುದ್ರ ಘಂಟ, ಚಿಕ್ಕ ಘಂಟೆ, ಅದು ಚಿಣಿ 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 ಅಂತ ಶಬ್ದ ಮಾಡ್ತಾ ಇದ್ದರೆ ಆ ಶಬ್ದವನ್ನು ಕೇಳಿ ಆನಂದವನ್ನು, ಆತ್ಮಾನಂದವನ್ನು ಹೊಂದಿ ಕುಣಿದಾಡ್ತಾ ಇರುವಂತಹ ಆ ಬಾಲಗಣಪತಿಯಿಂದ ಹಿಡಿದು ಅವನ ಎಲ್ಲ ಸ್ವರೂಪಗಳನ್ನು ವರ್ಣನೆ ಮಾಡ್ತಾರೆ. ಸ್ಥೂಲವಾದ ಅಷ್ಟೂ ಸ್ವರೂಪವನ್ನು ವರ್ಣನೆ ಮಾಡಿ ಕಡೆಯಲ್ಲಿ ಯಮೇಕಾಕ್ಷರಂ ನಿರ್ಮಲಂ ನಿರ್ವಿಕಲ್ಪಂ ಗುಣಾತೀತಮಾನಂದಮಾಕಾರ ಶೂನ್ಯಂ ಪರಂ ಪಾರಮೋಂಕಾರ ಮಾಮ್ನಾಯ ಗರ್ಭಂ ವದಂತಿ ಪ್ರಗಲ್ಭಂ ಪುರಾಣಂ ತಮೀಡೆ ಅಂತ ಸ್ತುತಿ ಮಾಡ್ತಾರೆ. ಇಷ್ಟೆಲ್ಲ ದೊಡ್ಡ ಹೊಟ್ಟೆ, ಏಕದಂತ, ಸೊಂಡಿಲು, ಒಂದು ಸುತ್ತುಕೊಂಡಂತಹ ಒಂದು ಸರ್ಪ, ವಿಚಿತ್ರವಾದಂತಹ ಆಕಾರವುಳ್ಳಂತಹ ಗಣಪತಿ, ಸ್ಥೂಲವಾಗಿ ಕಾಣುವಂತಹ ಈ ಗಣಪತಿಯನ್ನು ಯೋಗ ಮಾರ್ಗದಿಂದ ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ಆತ ಯಾರು? ಆತ ಏಕಾಕ್ಷರ ರೂಪನಾಗಿದ್ದಾನೆ. ನಾವು ಪ್ರತಿನಿತ್ಯ ಹೇಳುತ್ತೇವೆ, ಗಂ ಎನ್ನುವುದು ಗಣಪತಿಯ ಮೂಲ ಸ್ವರೂಪ. ಗಕಾರ ಪೂರ್ವರೂಪಂ, ಅಕಾರೋ ಮಧ್ಯಮ ರೂಪಂ, ಅನುಸ್ವಾರಶ್ಚಾಂತ್ಯ ರೂಪಂ, ನಾದಸಂಧಾನಂ, ಸಗುಂಹಿತಾ ಸಂಧಿ, ಸೈಷಾ ಗಣೇಶ ವಿದ್ಯಾ. ಇದೆಲ್ಲ ನಾವು ಪ್ರತಿನಿತ್ಯ ನಾವು ಅಥರ್ವ ಶೀರ್ಷದಲ್ಲಿ ಹೇಳ್ತಾ ಇರ್ತೇವೆ. ಅನುಸಂಧಾನ ಮಾಡದೇ ಇರಬಹುದು. ನಮಗದು ಯಾವುದು ಗಣೇಶ ವಿದ್ಯಾ ಅನ್ನೋದನ್ನು ಅಥರ್ವ ಶೀರ್ಷ ಸೂಚಿಸಿದೆ. ಗಂ ಎನ್ನುವುದು ಗಣಪತಿಯ ಸ್ವರೂಪ, ನಿಜವಾದ ಸ್ವರೂಪ. ಆತ ಎಷ್ಟು ನಿರ್ಮಲನಾಗಿದ್ದಾನೆ ಅಂದರೆ ಸಂಸಾರದ ಯಾವುದೇ ಕಶ್ಮಲ ಆತನಿಗಿಲ್ಲ. ನಮಗೆ ಆನೆಯ ಮುಖ, ಸರ್ಪ ಎಲ್ಲ ಸಾಂಸಾರಿಕವಾದಂತಹ ವಸ್ತುಗಳು ಕಾಣುತ್ತೆ, ಪಾಶ, ಅಂಕುಶ ಇತ್ಯಾದಿ ಎಲ್ಲವೂ ಕಾಣುತ್ತೆ, ಬಟ್ಟೆ, ಯಜ್ಞೋಪವೀತ ಅಷ್ಟು ಕಾಣುತ್ತಲ್ಲ. ನಮ್ಮ ಹಾಗೆ ಇದ್ದಾನ ಅಂತಂದರೆ ಇಲ್ಲ. ಆತ ಅತ್ಯಂತ ನಿರ್ಮಲನಾಗಿದ್ದಾನೆ. ಆತ ಅಷ್ಟು ಮಾತ್ರನಲ್ಲ, ನಿರ್ವಿಕಲ್ಪನಾಗಿದ್ದಾನೆ. ಆತನ ವಿಷಯದಲ್ಲಿ ಯಾರು ಸಾಧಕರಿರ್ತಾರೋ ಸಾಧಕರಿಗೆ ಗಂ ಎಂಬ ರೂಪವನ್ನು ಯಾರು ಸಾಕ್ಷಾತ್ಕರಿಸಿಕೊಂಡಿರ್ತಾರೋ ಅಂಥವರಿಗೆ ಆತ ಅತ್ಯಂತ ನಿರ್ವಿಕಲ್ಪವಾದಂತಹ, ಯಾವುದೇ ವಿಕಲ್ಪ ಅಂದರೆ ಸಂದೇಹ, ಇದೋ ಅದೋ ಎಂಬಂತಹ ಸಂದೇಹ ಇದ್ದರೆ ನಾವೇನು ಮಾಡ್ತೇವೆ? ವಿಕಲ್ಪ ಅಂತ ಕರಿತೇವೆ. ನೋಡಿ, ಪುಸ್ತಕ ಅಂತ ಕಾಣುತ್ತೆ ನಮಗಿದು. ಇದನ್ನು ನಾವು ಪುಸ್ತಕ ಅಂತ ಕರಿತೀವಿ. ಇದೇ ಪುಸ್ತಕವನ್ನು ಇಲ್ಲಿ ಕಟ್ಟಿರುವಂತಹ ಬಂಧಗಳಿದೆಯಲ್ಲ, ಹೊಲಿಗೆ, ಅದನ್ನೆಲ್ಲ ಇದನ್ನು ಪುಸ್ತ ಅಂತ ಕರಿತೀವಿ. ಇದನ್ನೆಲ್ಲ ಗ್ರಂಥಿ ಹಾಳೆಗಳನ್ನೆಲ್ಲ ಗಟ್ಟಿ ಜೋಡಿಸಿಟ್ಟಿರೋದ್ರಿಂದ ಇದನ್ನು ಪುಸ್ತಕ ಅಂತ ಕರೆದಿರೋದು. ಈ ಬಂಧವನ್ನೆಲ್ಲ ಬಿಡಿಸಿ ಎಲ್ಲ ಹರಿದು ಬಂದನ್ನು ಬೇರೆ ಬೇರೆ ಇಟ್ಬಿಟ್ರೆ ಇದು ಪುಸ್ತಕ ಅಲ್ಲ. ಇದು ಪುಸ್ತಕ ಹೌದೋ ಅಲ್ವೋ? ಪುಸ್ತಕ ಹೌದು. ಬಂಧ ಬಿಚ್ಚಿದರೆ ಪುಸ್ತಕ ಅಲ್ಲ. ಹಾಗಿದ್ರೆ ಇದು ನಿಜವಾದ ಸ್ವರೂಪ ಏನಿದು? ಇದೇ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಹೋದರೆ ಸಂಸಾರದಲ್ಲಿರುವಂತಹ ಎಲ್ಲ ವಸ್ತುಗಳು ಹೀಗೆ ಇದ್ದಾಗ ಒಂದು ರೀತಿ, ಇಲ್ಲದೇ ಇದ್ದಾಗ ಇನ್ನೊಂದು ರೀತಿ. ಮಡಕೆ ತೂತಾದರೆ ಅದು ಮಡಕೆ ಅಲ್ಲ. ಮಡಕೆ ಹಾಗೆ ಕಾಣುತ್ತದು. ನೀರು ತಗೊಂಬ ಅಂದರೆ ಯಾರೂ ಅದನ್ನು ತಗೊಂಡು ಹೋಗೋದಿಲ್ಲ. ಅಂದರೆ ಒಂದು ವಸ್ತು ತೋರೋದು ಆತ್ಯಂತಿಕವಾಗಿ ಇದು ಹೀಗೆ ಅಂತ ಹೇಳಲಿಕ್ಕೆ, ನಿರ್ಣಯ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಈ ಸಂಸಾರದಲ್ಲಿ, ನಿಮ್ಮ ವ್ಯವಹಾರದಲ್ಲಿ. ಆದರೆ ಯಾರು ಸಾಧಕರಾಗಿ ಗಣಪತಿಯನ್ನು ಆರಾಧಿಸ್ತಾರೋ, ಯಾರಿಗೆ ಏಕಾಕ್ಷರದ ಸಾಕ್ಷಾತ್ಕಾರವಾಗುತ್ತೋ ಅವರಿಗೆ ಆತ ನಿರ್ವಿಕಲ್ಪನಾಗಿರ್ತಾನೆ. ಆತನಿಗೆ ಸಂದೇಹವಿಲ್ಲದ ಸ್ವರೂಪವನ್ನು ಆತ ಪ್ರದರ್ಶಿಸ್ತಾ ಇರ್ತಾನೆ. ಆದ್ದರಿಂದಲೇ ಗುಣಾತೀತ, ಸತ್ವರಜಸ್ತಮೋ ಗುಣಗಳಿಂದ ಆತ ಮುಂದಿರ್ತಾನೆ, ದಾಟಿರ್ತಾನೆ ಆತ. ಜೊತೆಗೆ ಆಲೋಚನೆ ಮಾಡಿ ನೋಡಿದರೆ ಆತನಿಗೆ ನಾವು ಕಲ್ಪಿಸಿರುವಂತಹ ಆಕಾರವೇ ಇರೋದಿಲ್ಲ. ವಕ್ರತುಂಡ ಮಹಾಕಾಯ ಅಂತ ನಾವು ಏನು ನಿತ್ಯ ಪ್ರಾರ್ಥನೆ ಮಾಡ್ತಾ ಇರ್ತೇವೆ, ಆ ಆಕಾರವೇ ಆತನಿಗಿರೋದಿಲ್ಲ. ಆಕಾರ ಶೂನ್ಯಂ. ಅಂಥವನ್ನು ನೀನಾಗಿದ್ದಿ. ಪರಬ್ರಹ್ಮ ವಸ್ತುವಾಗಿದ್ದಿ. ಪಾರಂ ನಾವು ಯಾವುದನ್ನು ಪರ ಅಂತ ಅಂದ್ಕೊಳ್ತೀವೋ ಅದರ ಆಚೆ ನೀನಿರುವವನಾಗಿದ್ದಿ. ಪರಬ್ರಹ್ಮ ಸ್ವರೂಪ ನೀನಾಗಿದ್ದಿ. ಯಾವುದು? ಓಂಕಾರ ಸ್ವರೂಪನಾಗಿದ್ದಿ. ಎಲ್ಲ ವೇದಗಳನ್ನು
ನಿನ್ನ ಗರ್ಭದಲ್ಲಿ ನೀನು ಧರಿಸಿದ್ದಿ. ಸೃಷ್ಟಿಯ ಕಾಲಕ್ಕೆ ಅದನ್ನು ನಿನ್ನ ನಿಶ್ವಾಸದ ಮೂಲಕ ಲೋಕಹಿತಕ್ಕಾಗಿ ನೀಡುತ್ತಿ. ಆಮೇಲೆ ಪ್ರಳಯದಲ್ಲಿ ನಿನ್ನೊಳಗೆ ನೀನು ಅದನ್ನು ಅಡಗಿಸಿಟ್ಟುಕೊಳ್ತಿ. ಅಂತಹ ಪರಬ್ರಹ್ಮ ವಸ್ತು ನೀನಾಗಿದ್ದಿ ಅಂತ ಎಲ್ಲ ಪುರಾಣಗಳು ನಿನ್ನನ್ನು ಸ್ತುತಿಸ್ತಾ ಇವೆ. ಅಂತಹ ನಿನಗೆ ನನ್ನ ನಮಸ್ಕಾರವಿರಲಿ ಎಂಬುದಾಗಿ ಗಣಪತಿಯನ್ನು ಪರಬ್ರಹ್ಮ ಸ್ವರೂಪವಾಗಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಸರ್ವಂ ಖಲ್ವಿದಂ ಬ್ರಹ್ಮಾಸಿ ಇತ್ಯಾದಿಯಾಗಿ ನಾವೆಲ್ಲ ಯಾವುದನ್ನು ಪ್ರತಿನಿತ್ಯ ರಟನ ಮಾಡ್ತಾ ಇರ್ತೇವೋ, ಅನುಷ್ಠಾನ ಮಾಡ್ತಾ ಇರ್ತೇವೋ ಅದನ್ನು ಬಿಡಿಸಿ ಸಾಕ್ಷಾತ್ಕರಿಸಿಕೊಂಡು ನಮಗೆ ತೆರೆದಿಟ್ಟು ತೋರಿಸ್ತಾರೆ ಗಣಪತಿ ಇಂಥವನು ಅನ್ನೋದಾಗಿ. ಕಡೆಯದಾಗಿ ಸೂರ್ಯಾಷ್ಟಕದ ಸೂರ್ಯನ ಒಂದು ಸ್ತೋತ್ರವನ್ನು ನೋಡೋಣ. ಶ್ರೀ ವಿಷ್ಣುಂ ಜಗತಾಂನಾಥಂ ಜ್ಞಾನ ವಿಜ್ಞಾನ ಮೋಕ್ಷದಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಭಗವಂತ ಸೂರ್ಯ ಹೇಗಿದ್ದಾನೆ ಅಂತ ಕೇಳಿದರೆ ಸರ್ವವ್ಯಾಪಕನಾಗಿದ್ದಾನೆ. ಆತ ತನ್ನ ಕಿರಣಗಳ ಮೂಲಕ ಜಗತ್ತಿನ ಎಲ್ಲ ದಿಕ್ಕನ್ನು ಆತ ಏನು ಮಾಡ್ತಾನೆ? ಬೆಳಗಿಸ್ತಾನೆ. ಆದ್ದರಿಂದ ಆತ ಸರ್ವವ್ಯಾಪಕ. ಆದ್ದರಿಂದ ಶ್ರೀ ವಿಷ್ಣುಂ, ವಿಷ್ಣು ಶಬ್ದಕ್ಕೆ ವ್ಯಾಪಕ ಅಂತ ಅರ್ಥ. ಶ್ರೀ ವಿಷ್ಣುಂ ವ್ಯಾಪಕನಾಗಿದ್ದಿ ನೀನು, ಸರ್ವವ್ಯಾಪಕನಾಗಿದ್ದಿ. ಜಗತಾಂನಾಥಂ, ಜಗನ್ನಾಥ ಅನ್ನೋದನ್ನು ನಾವು ಮೊದಲ ಇದರಲ್ಲಿ ನಾವು ಗಮನಿಸಿದ್ದೇವೆ. ಜಗತ್ತಿಗೆ ನೀನು ಒಡೆಯನಾಗಿದ್ದಿ. ಸೂರ್ಯ ಇದ್ದರೆ ಈ ಜಗತ್ತು, ಇಲ್ಲೂ ಅದೇ ತತ್ವ. ಸೂರ್ಯ ಇಲ್ಲದಿದ್ದರೆ ಇಲ್ಲ. ಎಷ್ಟರ ಮಟ್ಟಿಗೆ ಅಂತಂದರೆ ಒಂದು ದಿವಸ ಏನಾದರೂ ಸೂರ್ಯನಿಗೆ ಮೇಘ ಆವರಿಸ್ಕೊಂಡು ಬಲವಾಗಿ ಅಂತಂದರೆ ಆ ದಿವಸ ಪೂರ್ತಿ ನಾವೇನು ಮಾಡ್ಕೊಂಡಿರ್ತೇವೆ? ಮನಸ್ಸನ್ನು ಕಶ್ಮಲ ಮಾಡ್ಕೊಂಡಿರ್ತೇವೆ. ಅಮರಕೋಶ ಹೇಳುತ್ತೆ ಮೇಘಚ್ಛನ್ನೇನ್ಹಿ ದುರ್ದಿನಂ ಅಂತ ಹೇಳುತ್ತೆ. ಎಲ್ಲಿ ಸೂರ್ಯನ ಪ್ರಕಾಶ ಪ್ರಕೃಷ್ಟವಾಗಿ ಬೀಳೋದಿಲ್ವೋ ಆ ದಿವಸವೇ ನಮಗೆ ದುರ್ದಿನವಾಗಿರುತ್ತೆ. ಕೆಲಸ ಮಾಡಲಿಕ್ಕೆ ನಮಗೆ ಉತ್ಸಾಹವಿರೋದಿಲ್ಲ. ಯಾವ ಸಂಕಲ್ಪ ಮಾಡಲಿಕ್ಕೂ ಹೆದರಿಕೆ, ಮಳೆ ಬಂದ್ಬಿಡುತ್ತೇನೋ, ಕಾರ್ಯ ವಿಘ್ನ ಆಗಿಬಿಡುತ್ತೇನೋ ಅಂತ ಇಡೀ ದಿವಸ ನಾವು ಮನಸ್ಸನ್ನು ಕೆಡಿಸ್ಕೊಂಡಿರ್ತೇವೆ. ಹಾಗಾಗಿ ಸೂರ್ಯನ ಪ್ರಕಾಶ ಇದ್ದರೆ ಈ ಜಗತ್ತು, ಇಲ್ಲದಿದ್ದರೆ ಇಲ್ಲ. ಸೂರ್ಯ ಅಸ್ತಮಿಸಿದಾಗಲೂ ಕೂಡ ಸೂರ್ಯ ತನ್ನ ಒಂದು ಕಿರಣವನ್ನು ಅಗ್ನಿಯಲ್ಲಿ ಬಿಟ್ಟು ಹೋಗ್ತಾನಂತೆ ಲೋಕವನ್ನು ಬೆಳಗಲಿಕ್ಕೋಸ್ಕರವಾಗಿ. ಹಾಗಾಗಿ ಸೂರ್ಯ ಇದ್ದರೆ ನಮಗೆ ಜಗತ್ತು. ಅದಕ್ಕೆ ನಾವು ಮಲಗುವಾಗ, ನಿದ್ದೆ ಮಾಡುವಾಗ ನಮಗೆ ಬೆಳಕು ಬೇಕಾಗೋದಿಲ್ಲ. ಬೆಳಕನ್ನು ನಿರ್ವಾಪ ಮಾಡಿಕೊಂಡು ಮಲಗುತ್ತೇವೆ ವಿಶ್ರಾಂತಿ. ಯಾಕೆ? ನಾವು ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಸನ್ನಿವೇಶ ಅದು. ಹಾಗಾಗಿ ನಮಗೆ ಈ ಬೆಳಕು ಬೇಡ, ಆ ಮಹಾಬೆಳಕೆ ಸಿಗುತ್ತೆ ಅನ್ನೋ ಕಾರಣಕ್ಕೆ. ಆದ್ದರಿಂದ ಜಗತ್ತಿಗೆ ನೀನು ಒಡೆಯನೂ ಆಗಿದ್ದಿ. ಜ್ಞಾನವನ್ನು ಅಂದರೆ ಲೌಕಿಕ ಜ್ಞಾನವನ್ನು, ವಿಜ್ಞಾನವನ್ನು, ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನವನ್ನು ಕೊಡುವವನು ನೀನೇ ಆಗಿದ್ದಿ. ನಾವು ಮಾಡುವ ಎಲ್ಲ ಪಾಪವನ್ನು ನೀನೇ ಕಳೀತಿ. ಯಾಕೆ ಅಂತಂದರೆ ಸೂರ್ಯ ಸರ್ವಸಾಕ್ಷಿ, ನಾವಿದನ್ನು ಮರಿಬಾರ್ದು. ಸೂರ್ಯ ಸರ್ವಸಾಕ್ಷಿ. ಆದಿತ್ಯ ಚಂದ್ರಾವನಿಲಾನಲೌಚ ದೌರ್ಭೂಮಿರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭೇಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ಯ ವೃತ್ತಂ. ನಾವು ಎಷ್ಟು ಕದ್ದು ಮುಚ್ಚಿ ವ್ಯವಹಾರಗಳನ್ನು ಮಾಡಿದರೂ ಕೂಡ ಅದನ್ನು ಸಾಕ್ಷಿಯಾಗಿ ನೋಡ್ತಾ ಇರುವವನು ಯಾರಾಗಿರ್ತಾನೆ? ಸೂರ್ಯನಾಗಿರ್ತಾನೆ. ಹಾಗಾಗಿ ಯಾರು ಸಾಕ್ಷಿಯಾಗಿರ್ತಾನೋ ಅವನಿಗೆ ನಮ್ಮನ್ನು ಉದ್ಧರಿಸುವಂತಹ ಒಂದು ಅರ್ಹತೆಯೂ ಇರುತ್ತೆ. ಹಾಗಾಗಿ ನೀನು ಸರ್ವಸಾಕ್ಷಿಯಾಗಿರುವವನಾದ್ದರಿಂದ ನಾನು ಮಾಡುವಂತಹ ಎಲ್ಲ ಪಾಪಗಳನ್ನು ಉದ್ಧರಿಸುವವನು ನೀನೇ ಆಗಿದ್ದಿ. ಅಂತಹ ಸೂರ್ಯ ಸ್ವರೂಪದ ನಿನ್ನನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ. ಸೂರ್ಯ ಶಬ್ದ ಸೊಗಸಾಗಿದೆ. 2 ಧಾತುವಿನಿಂದ ಇದನ್ನು ನಿಷ್ಪನ್ನ ಮಾಡ್ತಾರೆ. ಒಂದು ಸೃಗತೌ ಎನ್ನುವಂತಹದ್ದು, ಆಕಾಶದಲ್ಲಿ ಚಲಿಸ್ತಾನಂತಾತ, ಆದ್ದರಿಂದ ಅವನನ್ನು ಸೂರ್ಯ ಅಂತ ಕರೀತಾರೆ. ಇನ್ನೊಂದು ಸೂ ಪ್ರೇರಣೆ ಎನ್ನುವ ಧಾತುವಿನಿಂದಲೂ ಕೂಡ ಸೂರ್ಯ ಶಬ್ದವನ್ನು ನಿಷ್ಪನ್ನ ಮಾಡ್ತಾರೆ. ಸುವತಿ ಕರ್ಮಣಿ ಪ್ರೇರಯತಿ. ಸೂರ್ಯ ಏನು ಮಾಡ್ತಾನೆ ಅಂದರೆ ನಮ್ಮನ್ನು ಎಲ್ಲ ಕೆಲಸದಲ್ಲಿ ತೊಡಗಿಸ್ತಾನೆ. ನೋಡಿ, ಬೆಳಗಾದ ಮೇಲೆ ನಾವು ಕ್ರಿಯಾಶೀಲರಾಗ್ತೇವೆ. ನಾವು ಯಾಕೆ ಪ್ರಭಾತವನ್ನು ನಿರೀಕ್ಷೆ ಮಾಡೋದು ಅಂತಂದರೆ ನಮ್ಮ ಕ್ರಿಯಾಶೀಲತೆ ಆಗಲೇ ಜಾಗೃತವಾಗೋದು. ಹಾಗಾಗಿ ಕೇವಲ ಮನುಷ್ಯರು ಅಂತಲ್ಲ, ಸಕಲ ಜೀವಜಂತುಗಳನ್ನು ಅವರವರ ಕರ್ಮದಲ್ಲಿ ಪ್ರೇರಣೆ ಮಾಡುವವನು ಸೂರ್ಯನಾದ್ರಿಂದ ಅಂತಹ ಸಕಲ ಸಾಕ್ಷಿ, ಸಕಲ ಕರ್ಮ ಪ್ರೇರಕನಾದಂತಹ ಸೂರ್ಯನನ್ನು ನಾನು ನಮಸ್ಕರಿಸ್ತಾ ಇದ್ದೇನೆ ಎನ್ನುವುದಾಗಿ ಭಗವತ್ಪಾದರು ಪ್ರಾರ್ಥಿಸ್ತಾರೆ. ಅಂದರೆ ಶಿವನನ್ನು, ಶಿವೆಯನ್ನು, ವಿಷ್ಣುವನ್ನು, ಗಣೇಶನನ್ನು,
ಸೂರ್ಯನನ್ನು ಎಲ್ಲರನ್ನೂ ಸಮಾನ ಭಾವದಿಂದ, ನಮಗೆ ನೋಡಿದರೆ ಗೊತ್ತಾಗುತ್ತೆ, ಎಲ್ಲಿಯೂ ಕೂಡ ತಾರತಮ್ಯಗಳಿಲ್ಲ, ಎಲ್ಲವೂ ಸಮಾನವಾಗಿದೆ. ಈ ಒಂದು ಸಮಾನತೆಯ ಸೂತ್ರವನ್ನು ಸಮಾಜದಲ್ಲಿ ಹರಡಲಿಕ್ಕೋಸ್ಕರವಾಗಿಯೇ ಎಲ್ಲ ಸ್ತೋತ್ರ ಸಾಹಿತ್ಯ ರಾಶಿಯನ್ನು ಸಿದ್ಧಪಡಿಸಿ ನಮಗಾಗಿ ನೀಡಿ ಹೋದರು, ನಮಗಾಗಿ ನೀಡಿ ನಮ್ಮನ್ನು ಉದ್ಧರಿಸಿದರು. ಆ ಉದ್ಧೃತಿಯ ಸ್ಥಿತಿಯನ್ನು ನಾವು ಅನುಭವಿಸಬೇಕು. ಅದನ್ನು ಇನ್ನೂ ಮೇಲಕ್ಕೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ಕೂಡ ನಾವು ಧರಿಸಬೇಕು ಅಂತ ನಾನು ಭಾವಿಸಿಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ಈ ವಿಷಯ ಇವತ್ತಿನ ಕಾಲಕ್ಕೆ, ಬಹಳ ವೇಗವಾಗಿ ಓಡ್ತಾ ಇರುವಂತಹ ಇವತ್ತಿನ ಯಾಂತ್ರಿಕ ಯುಗಕ್ಕೆ ಅತ್ಯಂತ ಪ್ರಶಸ್ತವಾಗಿದೆ. ಒಂದು ಬಾರಿ ನಾವು ಅಷ್ಟನ್ನು ನೆನಪು ಮಾಡಿಕೊಂಡ್ರೆ, 1000 ನೆನಪು ಮಾಡಿಕೊಂಡ್ರೆ ಅದರಲ್ಲಿ ಒಂದಾದರೂ ಕೂಡ ಏನಾಗುತ್ತದೆ, ಕಾರ್ಯರೂಪಕ್ಕೆ ಬರುತ್ತದೆ ಅಂತ ಭಾವಿಸಿಕೊಳ್ಳೋಣ. ಇದನ್ನು ನಾವು ಭಾವಿಸಿಕೊಳ್ತಾ ಪೂಜ್ಯರಾದಂತಹ ಭಗವತ್ಪಾದರನ್ನು ಮನಸ್ಸ ನೆನೆಯೋಣ. ನೆನೆದು ಈ ಒಂದು ಅವಕಾಶಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಧಾರ್ಮಿಕ ಚಿಂತನ ಬಳಗದ ಎಲ್ಲ ಕಾರ್ಯಕರ್ತರಿಗೆ, ವಿಶೇಷವಾಗಿ ನನ್ನ ಸ್ನೇಹಿತರಾದಂತಹ ಗೋವಿಂದ ಭಟ್ರಿಗೂ ಕೂಡ ಹೃತ್ಪೂರ್ವಕವಾದಂತಹ ಅಭಿವಂದನೆಯನ್ನು ಮಾಡ್ತಾ, ಇಷ್ಟು ಹೊತ್ತಿನವರೆಗೆ, ಅದು ಊಟ ಆದ ನಂತರದಲ್ಲಿ ಕಷ್ಟದ ಕಾಲದಲ್ಲಿ ಇಷ್ಟು ಹೊತ್ತಿನವರೆಗೆ ನಾನು ಕೊಟ್ಟ ಕಷ್ಟವನ್ನು ಸಹಿಸಿಕೊಂಡು ಕೇಳಿ ನನ್ನನ್ನು ಪ್ರೋತ್ಸಾಹಿಸಿದ್ರಿಂದ ನಿಮಗೂ ಕೂಡ ಹೃತ್ಪೂರ್ವಕವಾದಂತಹ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ.